ಈ ಬೆಲಿ ಫ್ಯಾಟ್ಗೂ ನನಗೆ ಒಂಥರ ಅಟೂಟ್ ಇಷ್ಟ ಇದ್ದಂಗೆ. ನಾನು ಫಸ್ಟ್ ಟೈಮ್ ನನ್ನ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ನೀವು ನೋಡ್ಬೋದು ನಂದು ಬೆಲ್ಲಿ ಫ್ಯಾಟ್ ಯಾವ ಥರ ಇತ್ತು ಅಂತ ಹೇಳಿ. ಸೊ ಫಸ್ಟ್ ಟೈಮ್ ನಾನು ಈ ಫ್ಯಾಟ್ ಲಾಸ್ ಫೇಸ್ ಮುಗಿದಾಗ ನಂದು ಬೆಲ್ಲಿ ಫ್ಯಾಟ್ ಎಲ್ಲ ಹೊರಟೋಗಿತ್ತು. ಆದ್ರೆ ನಾ ಹೇಳಿದ್ನೆಲ್ಲ ಒಂದು ಅಟೂಟ್ ಇಷ್ಟ ಇದ್ದಂಗೆ ಅಂತ ಹೇಳಿ ಸ್ವಲ್ಪ ವೇಟ್ ಗೇನ್ ಮಾಡಿದೆ. ನಾನು ಸ್ವಲ್ಪ ಫಾಸ್ಟಾಗಿ ವೇಟ್ ಗೇನ್ ಮಾಡಿದೆ. ವಿದಿನ್ 1 ಇಯರ್ ಮತ್ತೆ ನಂದು ಈ ಥರ ಆಗೋಯ್ತು. ಈ ಸರ್ತಿ ನಾನು ಫ್ಯಾಟ್ ಲಾಸ್ ಮಾಡಿದಾಗ 6 ಮಂತ್ಸ್ ಬೇಕಾಯ್ತು ವಾಪಸ್ ಫ್ಯಾಟ್ ರಿಡ್ಯೂಸ್ ಮಾಡ್ಲಿಕ್ಕೆ. ಫ್ಯಾಟ್ ರಿಡ್ಯೂಸ್ ಮಾಡಿದಾಗ ಈ ತರ ಆಯ್ತು. ಆಮೇಲೆ ಅದ್ರ ನೆಕ್ಸ್ಟ್ ಟೈಮ್ ಏನ್ ಮಾಡಿದೆ ಅಂತಂದ್ರೆ ಸ್ವಲ್ಪ ವೇಟ್ ನಿಧಾನವಾಗಿ ಗೇನ್ ಮಾಡಿದೆ. ಸುಮಾರು ಒಂದು 2-3 ವರ್ಷ ಆಯ್ತು. ಮತ್ತೆ ಈ ತರ ಸ್ಲೋ ಆಗಿ ವೇಟ್ ಗೇನ್ ಮಾಡ್ದಂಗ ಈ ತರ ಆಯ್ತು ಬೆಲ್ಲಿ ಫ್ಯಾಟ್. ಇಲ್ಲಿಂದ ನಾನು ಲಾಸ್ಟ್ ಟೈಮ್ ಫ್ಯಾಟ್ ಲಾಸ್ ಮಾಡಿದಾಗ ನನ್ನ ಫಿಸಿಕ್ ಈ ತರ ರೀಚ್ ಆಯ್ತು. ಈಗ ನೀವು ನೋಡ್ಬೋದು 3 ಸರ್ತಿನೂ ಕಂಪೇರ್ ಮಾಡಿದ್ರೆ ಲಾಸ್ಟ್ ಟೈಮ್ ನಂದು ಸ್ವಲ್ಪ ಬೆಟರ್ ರಿಸಲ್ಟ್ಸ್ ಬಂದೈತಿ ಅಂತ ಹೇಳಿ. ಎವ್ರಿ ಟೈಮ್ ನಾನು ಯೂಸ್ ಮಾಡಿದ್ದು ಸೇಮ್ ಫಾರ್ಮುಲಾನೇ, ಬಟ್ ಲಾಸ್ಟ್ ಟೈಮ್ ಯಾಕೆ ಬೆಟರ್ ರಿಸಲ್ಟ್ಸ್ ಬಂತು ಅಥವಾ ನನಗೆ ಕಾಣಕ್ಕೆ ನಾನು ಯಾಕೆ ಚಲೋ ಕಾಣತೀನಿ ಅಂತಂದ್ರೆ ಈ 6 ವರ್ಷದಿಂದ ನಾನು ನಿಧಾನವಾಗಿ ಮಸಲ್ ಬಿಲ್ಡ್ ಮಾಡ್ಕೊಂತ ಬಂದಿಲ್ಲಲ್ಲ, ಹಿಂಗಾಗಿ ನಂದು ಲಾಸ್ಟ್ ಟೈಮ್ ಫಿಸಿಕ್ ಸ್ವಲ್ಪ ಬೆಟರ್ ಲುಕಿಂಗ್ ಫಿಸಿಕ್ ಐತಿ. ಆದ್ರೆ ಎವ್ರಿ ಟೈಮ್ ಇದೇ ಫಾರ್ಮುಲಾ ನಾನು ಯೂಸ್ ಮಾಡೀನಿ. ಅದ ಸೇಮ್ ಎಕ್ಸಾಕ್ಟ್ ಫಾರ್ಮುಲಾ ಏನು ಅಂತ ನಾನು ನಿಮ್ಗೆ ಈ ವಿಡಿಯೋ ಒಳಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದನ್ನ ನೀವು ಹೆಂಗ್ ಇಂಪ್ಲಿಮೆಂಟ್ ಮಾಡೋದಂತನೂ ಸ್ವಲ್ಪ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಈಗ ಬಹಳಷ್ಟು ಜನ ಹೊಟ್ಟಿ ಕರ್ಕ್ಬೇಕಂತ ಹೋಗ್ತಾರಲ್ಲ, ಅವರು ಕಾನ್ಸಂಟ್ರೇಟ್ ಮಾಡೋದು ವೇಟ್ ಲಾಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಆದ್ರೆ ವೇಟ್ ಲಾಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋ ಬದಲು ಫ್ಯಾಟ್ ಲಾಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ನಿಮ್ಮ ಬಾಡಿ ಒಳಗಡೆ ಫ್ಯಾಟಿನ ಅಂಶ ಎಷ್ಟು ಜಾಸ್ತಿ ಐತಿ ಅಷ್ಟು ನಿಮ್ಗೆ ಬೆಲ್ಲಿ ಫ್ಯಾಟ್ ಜಾಸ್ತಿ ಇರ್ತೈತಿ. ಇಲ್ಲಿ ನೀವು ಕಂಪ್ಯಾರಿಸನ್ ಪಿಕ್ಚರ್ ನೋಡಬಹುದು. ನಂದು ಫಸ್ಟ್ ಪಿಕ್ಚರ್ ಒಳಗೆ ನಂದು ಆಲ್ಮೋಸ್ಟ್ 30% ಬಾಡಿ ಫ್ಯಾಟ್ ಐತಿ. ಸೆಕೆಂಡ್ ಪಿಕ್ಚರ್ ಒಳಗೆ ಅಬೌಟ್ 22% ಐತಿ. ಥರ್ಡ್ ಪಿಕ್ಚರ್ ಒಳಗೆ 10% ಐತಿ. ಸೊ ನೀವು ನೋಡ್ಬೋದು ನಿಮ್ಮ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಇಂದ ನಿಮ್ಮ ಬೆಲಿ ಫ್ಯಾಟ್ ಮೇಲೆ ಯಾವ ತರ ಎಫೆಕ್ಟ್ ಇರ್ತೈತಿ ಅಂತ ಹೇಳಿ. ಅದಕ್ಕೆ ನೀವು ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ ನ ಕಮ್ಮಿ ಮಾಡ್ಕೊಳಕ ಟ್ರೈ ಮಾಡಬೇಕು. ಈಗ ಫ್ಯಾಟ್ ಅಂದ್ರೆ ಏನು ಅಂತ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಫ್ಯಾಟ್ ಅಂತಂದ್ರೆ ನಿಮ್ಮ ಬಾಡಿದು ಸ್ಟೋರ್ಡ್ ಎನರ್ಜಿ. ಈಗ ನೀವು ಯಾವುದೇ ಫುಡ್ ತಿಂತೀರಲ್ಲ, ಆ ಫುಡ್ ಒಳಗೆ ಸ್ವಲ್ಪ ಕ್ಯಾಲರೀಸ್ ಇರುತ್ತೆ, ಮೇನ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ಸ್ ಒಳಗೆ. ಸೊ ಈ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ ಡೈಜೆಸ್ಟ್ ಆದಾಗ ಏನಾಗ್ತೈತಿ, ಅದು ಬ್ರೇಕ್ ಡೌನ್ ಆಗಿ ಗ್ಲೂಕೋಸ್ ಮತ್ತು ಫ್ಯಾಟಿ ಆಸಿಡ್ಸ್ ಆಗಿ ಕನ್ವರ್ಟ್ ಆಗ್ತೈತಿ. ಅದು ನಮ್ಮ ಬ್ಲಡ್ ಸ್ಟ್ರೀಮ್ ಒಳಗೆ ಅಬ್ಸಾರ್ಬ್ ಆಗ್ತೈತಿ. ಇಮಿಡಿಯೇಟ್ಲಿ ಎಲ್ಲೆಲ್ಲಿ ಎನರ್ಜಿ ಬೇಕು ಸ್ವಲ್ಪ ಬಾಡಿ ಯೂಸ್ ಮಾಡ್ತೈತಿ. ಆದ್ರೆ ಅಷ್ಟೊಂದು ನಾವು ಎನರ್ಜಿ ಖರ್ಚು ಮಾಡ್ತಾ ಇರಂಗಿಲ್ಲ. ಅದಕ್ಕೆ ನಮ್ಮ ಬಾಡಿ ಏನ್ ಮಾಡ್ತೈತಪ್ಪ, ಈ ಎನರ್ಜಿನ ಸೇವ್ ಮಾಡ್ಕೊಳಕ್ ಟ್ರೈ ಮಾಡ್ತೈತಿ. ಸ್ವಲ್ಪ ಗ್ಲೂಕೋಸ್ ಗ್ಲೈಕೋಜನ್ ಆಗಿ ಸ್ಟೋರ್ ಆಗ್ತೈತಿ. ಇನ್ನು ಬಾಕಿ ಉಳಿದಿದ್ದೆಲ್ಲ ಗ್ಲೂಕೋಸ್ ಮತ್ತು ಫ್ಯಾಟಿ ಆಸಿಡ್ಸ್ ಎಲ್ಲ ಸೇರಿ ಬಾಡಿ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಸ್ಟೋರ್ ಆಗ್ತೈತಿ. ಗಂಡಸರಿಗೆ ಏನಾಗ್ತೈತಿ ಅಂತಂದ್ರೆ ಹೆಚ್ಚು ಬೆಲ್ಲಿ ಏರಿಯಾ ಒಳಗೆ ಫ್ಯಾಟ್ ಜಮಾ ಆಗ್ತೈತಿ. ಸ್ವಲ್ಪ ಹೆಂಗಸರಿಗೂ ಬೆಲ್ಲಿ ಏರಿಯಾ ಒಳಗೆ ಆಗ್ತೈತಿ, ಸ್ವಲ್ಪ ಲೋವರ್ ಬಾಡಿ ಒಳಗೆ ಆಗ್ತೈತಿ. ಸ್ವಲ್ಪ ಜನರಿಗೆ ಅಲ್ಲಿ ಚೆಸ್ಟ್ ಫ್ಯಾಟ್ ಇರ್ತೈತಿ, ಲೋವರ್ ಬ್ಯಾಕ್ ಒಳಗೆ ಫ್ಯಾಟ್ ಇರ್ತೈತಿ, ಲವ್ ಹ್ಯಾಂಡಲ್ಸ್. ಆದ್ರೆ ಬಹಳ ಕಾಮನ್ ಆಗಿ ಗಂಡಸರಿಗೆ ಕಾಡೋದು ಈ ಬೆಲ್ಲಿ ಫ್ಯಾಟ್ ಏರಿಯಾ. ಒಂದ್ಸತಿ ನಮ್ಮ ಬಾಡಿ ಎಲ್ಲಾ ಗ್ಲೂಕೋಸ್ ಮತ್ತು ಫ್ಯಾಟಿ ಆಸಿಡ್ಸ್ ಅನ್ನು ಸ್ಟೋರ್ ಮಾಡುತ್ತಲ್ಲ ಬಾಡಿ ಫ್ಯಾಟ್ ಆಗಿ, ನಮ್ಗೆ ನೆಕ್ಸ್ಟ್ ಊಟ ಮಾಡೋ ತನಕ ಎನರ್ಜಿ ಬೇಕಂದ್ರೆ ನಮ್ಮ ಬಾಡಿ ಈ ಸ್ಟೋರ್ಡ್ ಎನರ್ಜಿನ ಬರ್ನ್ ಮಾಡಿ ಎನರ್ಜಿ ತಯಾರು ಮಾಡ್ಕೊಂತ ಇರ್ತೈತಿ. ಸೊ ನಮ್ಮ ಬಾಡಿಗೆ ಒಂದು ದಿನದೊಳಗೆ ಒಂದು ಜೀವಂತವಾಗಿರಕ್ಕೆ ಎನರ್ಜಿ ಬೇಕು, ಡೇ ಟು ಡೇ ಆಕ್ಟಿವಿಟಿ ಮಾಡಕ್ಕೆ ಎನರ್ಜಿ ಬೇಕು, ಎಕ್ಸರ್ಸೈಸ್ ಮಾಡಿದ್ರೆ ಎಕ್ಸರ್ಸೈಸ್ಗೆ ಎನರ್ಜಿ ಬೇಕು. ಸೊ ಒಂದ್ ದಿನದೊಳಗೆ ಒಂದ್ ಮನುಷ್ಯ ಎಷ್ಟು ಎನರ್ಜಿ ಖರ್ಚು ಮಾಡ್ತಾನೆ ಅದಕ್ಕೆ ಟೋಟಲ್ ಡೈಲಿ ಎನರ್ಜಿ ಎಕ್ಸ್ಪೆಂಡಿಚರ್ ಅಂತ ಹೇಳ್ತಾರೆ, ಅಂದ್ರೆ TDEE ಅಂತ ಹೇಳ್ತಾರೆ. ಸೊ ಏನಾಗ್ತಿತ್ತಪ್ಪ, ಎಂಡ್ ಆಫ್ ದ ಡೇ ನೀವು ಎಷ್ಟು ಫ್ಯಾಟ್ ಸ್ಟೋರ್ ಮಾಡಿರಿ, ಆಮೇಲೆ ಎಷ್ಟು ಎನರ್ಜಿ ಬರ್ನ್ ಮಾಡಾಕತ್ತೀರಿ, ಅದ್ರ ಬೇಸಿಸ್ ಮೇಲೆ ನಿಮ್ಮ ಬಾಡಿ ಒಳಗ ಎಷ್ಟು ಫ್ಯಾಟ್ ಸ್ಟೋರ್ ಆಗಿ ಉಳ್ಕೊಂತು ಅಂತ ಡಿಸೈಡ್ ಆಗ್ತೈತಿ. ಸೊ ನೀವು ಬಹಳ ಜಾಸ್ತಿ ತಿನ್ನಾಕತ್ತೀರಿ, ಅದ್ರ ಖರ್ಚ ಮಾಡಾಕತ್ತಿಲ್ಲ ಅಂತಂದ್ರೆ ನಿಧಾನವಾಗಿ ನಿಮ್ದು ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗ್ತೈತಿ. ಈ ನಿಮ್ಮ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಎಷ್ಟೈತೆ ಅಂತ ಹೇಳಿ ನೀವು ಅಪ್ರಾಕ್ಸಿಮೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಇದಕ್ಕೊಂದು ಆನ್ಲೈನ್ ಕ್ಯಾಲ್ಕುಲೇಟರ್ ಸಿಗ್ತೈತಿ. ಅದ್ರ ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಅಲ್ಲಿ ಹೋಗಿ ನೀವು ನಿಮ್ಮ ಹೈಟ್ ಮತ್ತು ಮೆಜರ್ಮೆಂಟ್ಸ್ ಇದೆಲ್ಲ ಹಾಕಿದ್ರೆ ನಿಮ್ಗೆ ನಿಮ್ದು ಕರೆಂಟ್ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಎಷ್ಟೈತೆ ಅಂತ ಹೇಳಿ ಅಪ್ರಾಕ್ಸಿಮೇಟ್ ಆಗಿ ತೋರಿಸ್ತೈತಿ. ಸೊ ಈ ಬಾಡಿ ಫ್ಯಾಟ್ ನ ಕಮ್ಮಿ ಮಾಡ್ಕೋಬೇಕು ಅಂತಂದ್ರೆ ನಾವ್ ಏನ್ ಮಾಡಬೇಕು, ನಾವು ಕಮ್ಮಿ ಕ್ಯಾಲರೀಸ್ ತಿನ್ಬೇಕು, ಜಾಸ್ತಿ ಬರ್ನ್ ಮಾಡಬೇಕು. ಸೊ ಬಾಡಿ ಫ್ಯಾಟ್ ಬರ್ನ್ ಮಾಡ್ಲಿಕ್ಕೆ ಫಾರ್ಮುಲಾ ಇಲ್ಲೈತಿ. ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಕ್ಯಾಲರಿ ಇಂಟೇಕ್ ಅನ್ನ ನಮ್ಮ ಟೋಟಲ್ ಡೈಲಿ ಎನರ್ಜಿ ಎಕ್ಸ್ಪೆಂಡಿಚರ್ ಕಿಂತ ಕಮ್ಮಿ ಮಾಡ್ಕೋಬೇಕು. ಮೊದಲನೇದಾಗಿ ಕ್ಯಾಲರೀಸ್. ನೀವು ಏನ್ ಫುಡ್ ತಿಂತೀರಿ, ಪ್ರತಿಯೊಂದು ಫುಡ್ ಐಟಮ್ ಒಳಗ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ ಸ್ವಲ್ಪ ಪ್ರಮಾಣವಾಗಿರ್ತೈತಿ. ಈ ಪ್ರತಿಯೊಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತಾರೆ. ಇದರದ್ದು ಒಂದಿಷ್ಟು ಕ್ಯಾಲರಿ ವ್ಯಾಲ್ಯೂ ಇರುತ್ತೆ. 1 ಗ್ರಾಮ್ ಕಾರ್ಬೋಹೈಡ್ರೇಟ್ ಅಥವಾ 1 ಗ್ರಾಮ್ ಪ್ರೋಟೀನ್ ಅಂತಂದ್ರೆ 4 ಕ್ಯಾಲರೀಸ್ ಇರ್ತೈತಿ. 1 ಗ್ರಾಮ್ ಫ್ಯಾಟ್ ಅಂತಂದ್ರೆ 9 ಕ್ಯಾಲರೀಸ್ ಇರ್ತೈತಿ. ಸೊ ನಿಮ್ ಫುಡ್ ಒಳಗೆ ಎಷ್ಟು ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಮತ್ತೆ ಪ್ರೋಟೀನ್ ಐತಿ ಅದ್ರ ತಕ್ಕಂಗ ಅದ್ರೊಳಗೆ ಒಂದಿಷ್ಟು ಕ್ಯಾಲರೀಸ್ ಇರ್ತೈತಿ. ಇದ್ರೊಳಗೆ ಕ್ಯಾಲರೀಸ್ ಎಷ್ಟೈತಿ ನಾ ತಿಂತಾ ಇರೋ ಫುಡ್ ಒಳಗ ಅಂತ ಹೇಳಿ ನೀವು ಟ್ರ್ಯಾಕ್ ಮಾಡ್ಲಿಕ್ಕೆ ಫುಡ್ ಟ್ರ್ಯಾಕಿಂಗ್ ಆಪ್ಸ್ ಯೂಸ್ ಮಾಡಬಹುದು. ನೀವು Healthify.me ಯೂಸ್ ಮಾಡಬಹುದು ಅಥವಾ MyFitnessPal ಯೂಸ್ ಮಾಡಬಹುದು. ಇದ್ರ ಜೊತೆಗೆ ನೀವು ಒಂದು ಕಿಚನ್ ಸ್ಕೇಲ್ ಇಟ್ಕೊಂಡು ಪ್ರತಿಯೊಂದು ಫುಡ್ ಅನ್ನ ನೀವು ಮೆಜರ್ ಮಾಡಿ ಈ ಆಪ್ಸ್ ಒಳಗೆ ಎಂಟರ್ ಮಾಡ್ತಾ ಹೋದ್ರೆ ನಿಮ್ದು ಫುಲ್ ಡೇ ಒಳಗೆ ಎಷ್ಟು ಕ್ಯಾಲರೀಸ್ ಆಗೈತಿ, ಎಷ್ಟು ಪ್ರೋಟೀನ್ ಇಂಟೇಕ್ ಆಗೈತಿ ಎಲ್ಲಾನು ಇದು ಡೀಟೇಲ್ ಆಗಿ ತೋರಿಸ್ತದೆ. ಇದು ಒಂದ್ ವೇ ನಿಮ್ಮ ಕ್ಯಾಲರಿನ ಟ್ರ್ಯಾಕ್ ಮಾಡೋದು. ಆಮೇಲೆ ನಂದ್ ಅಡ್ವೈಸ್ ಏನಿರ್ತೈತಿ, ಹೊಸದಾಗಿ ಸ್ಟಾರ್ಟ್ ಮಾಡೋರಿಗೆ, ಫಸ್ಟ್ ಟೈಮ್ ಈ ತರ ಡಯಟ್ ಆಗ್ಲಿ ಈ ಕ್ಯಾಲರಿ ಇಂಟೇಕ್ ಅನ್ನು ಕಂಟ್ರೋಲ್ ಮಾಡೋರು ಆಪ್ಸ್ ಯೂಸ್ ಮಾಡ್ರಿ. ಕಿಚನ್ ಸ್ಕೇಲ್ ಇಟ್ಕೊಂಡು
ಮೆಜರ್ ಮಾಡ್ರಿ, ಯಾಕಂತಂದ್ರೆ ಇದು ಸ್ವಲ್ಪ ಜಾಸ್ತಿ ಅಕ್ಯುರಸಿ ಇರ್ತೈತಿ, ನಿಮ್ಗೆ ಸ್ವಲ್ಪ ಈಸಿ ಆಗ್ತೈತಿ, ಅಷ್ಟೊಂದು ಕನ್ಫ್ಯೂಷನ್ ಇರಂಗಿಲ್ಲ. ಅದನ್ನ ಬಿಟ್ರೆ ಇನ್ನೊಂದು ಮೆಥಡ್ ಏನಿರ್ತೈತಿ ಅಂತಂದ್ರೆ, ನೀವು ಏನ್ ಫುಡ್ ಐಟಮ್ಸ್ ತಿನ್ನಾಕತ್ತೀರಿ ಡೈಲಿ ಸೇಮ್ ತಿನ್ನೋದು, ಆಮೇಲೆ ಕ್ವಾಂಟಿಟಿ ವೈಸ್ ಎಲ್ಲ ಸೇಮ್ ಫಿಕ್ಸ್ ಇಟ್ಕೊಳ್ಳೋದು. ಒಂದು ಫಿಕ್ಸ್ಡ್ ರೊಟೀನ್ ಇಟ್ಕೊಂಡು ಹೋದಾಗ ಏನಾಗ್ತೈತಿ, ನೀವು ಅದು ಕ್ಯಾಲರೀಸ್ ಎಷ್ಟೇ ಇರಲಿ, ನೀವು ತಿಂತಾ ಇರೋದು ಅಷ್ಟೇ ಫುಡ್ ಇರೋದ್ರಿಂದ ಅದ್ರ ಕ್ಯಾಲರೀಸ್ ಅಷ್ಟೇ ಇರ್ತೈತಿ. ಸೊ ಈ ಎರಡು ರೀತಿಯಿಂದ ನೀವು ಕ್ಯಾಲರಿ ಇಂಟೇಕ್ ಅನ್ನ ಟ್ರ್ಯಾಕ್ ಮಾಡಬಹುದು. ಆಮೇಲೆ ಈ ಟೋಟಲ್ ಡೈಲಿ ಎನರ್ಜಿ ಎಕ್ಸ್ಪೆಂಡಿಚರ್, ನೀವು ಆಕ್ಚುಲಿ ಒಂದಿನದಾಗ ಎಷ್ಟು ಕ್ಯಾಲರೀಸ್ ಖರ್ಚು ಮಾಡತ್ತೀರ ಅಂತ ಹೇಳಿ ಅಕ್ಯುರೇಟ್ ಆಗಿ ಮೆಜರ್ ಮಾಡಕ್ ಬರಂಗಿಲ್ಲ. ಆದ್ರೆ ಇದಕ್ಕೂ ನಿಮ್ಗೆ ಆನ್ಲೈನ್ ಕ್ಯಾಲ್ಕುಲೇಟರ್ ಸಿಗ್ತೈತಿ. ಅಂತ ಒಂದು ಕ್ಯಾಲ್ಕುಲೇಟರ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ನೀವು ಅಲ್ಲಿ ಹೋಗಿ ನಿಮ್ದು ಅಪ್ರಾಕ್ಸಿಮೇಟ್ TDE ಕ್ಯಾಲ್ಕುಲೇಟ್ ಮಾಡಬಹುದು. ನಿಮ್ದು ಬಾಡಿ ವೇಟ್, ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಎಷ್ಟೈತಿ, ಆಮೇಲೆ ನಿಮ್ದು ಆಕ್ಟಿವಿಟಿ ಲೆವೆಲ್ಸ್ ಯಾವ ತರ ಐತೆ ಅಂತ ಚೂಸ್ ಮಾಡಕ್ ಕೇಳ್ತೈತದು. ನೀವು ಚೂಸ್ ಮಾಡಿದ್ರೆ ಅದು ಅಪ್ರಾಕ್ಸಿಮೇಟ್ ಆಗಿ ನಿಮ್ದು TDE ಎಷ್ಟೈತೆ ಅಂತ ಹೇಳಿ ತೋರಿಸ್ತೈತಿ. ಸೊ TDE ಒಳಗ ಏನೇನು ಒಂದಿಷ್ಟು ಕಾಂಟ್ರಿಬ್ಯೂಟರ್ಸ್ ಇರ್ತೈತಿ ಅಂದ್ರೆ, ನಾವು ಒಂದ್ ದಿನದೊಳಗ ಎಷ್ಟು ಎನರ್ಜಿ ಖರ್ಚು ಮಾಡ್ತೀವಲ್ಲ ಅದು ಎಲ್ಲೆಲ್ಲಿಂದ ಖರ್ಚಾಗ್ತಾ ಇರ್ತೈತಿ ಅಂತ ಹೇಳಿ ನೀವು ಈ ಒಂದು ಇಕ್ವೇಶನ್ ತಿಳ್ಕೊಬಹುದು. TDE ಒಳಗ ಫಸ್ಟ್ ಕಾಂಪೋನೆಂಟ್ ಇರೋದು ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳ್ತಾರೆ, BMR ಅಂತ ಹೇಳ್ತಾರೆ. ಬೇಸಲ್ ಮೆಟಬಾಲಿಕ್ ರೇಟ್ ಅಂತಂದ್ರೆ, ನೀವು ಇಡೀ ದಿನ ಏನು ಮಾಡ್ತಾ ಇಲ್ಲ, ಕಂಪ್ಲೀಟ್ಲಿ ರೆಸ್ಟಿಂಗ್ ಕಂಡೀಷನ್ ಅದೀರಿ ಅಂತಂದ್ರೂ ನೀವು ಜೀವಂತವಾಗಿರಕ್ಕೆ ಎನರ್ಜಿ ಬೇಕು, ಅದು ನಿಮ್ಮ ಬೇಸಲ್ ಮೆಟಬಾಲಿಕ್ ರೇಟ್. ಇದು ಡಿಪೆಂಡ್ ಆಗೋದು ನಿಮ್ದು ಕರೆಂಟ್ ಬಾಡಿ ವೇಟ್ ಮೇಲೆ, ಆಮೇಲೆ ಎಸ್ಪೆಷಲಿ ನಿಮ್ಮ ಲೀನ್ ಮಾಸ್ ಮೇಲೆ. ಲೀನ್ ಮಾಸ್ ಅಂತಂದ್ರೆ ನಿಮ್ಮ ಬಾಡಿ ಒಳಗಡೆ ಎಷ್ಟು ಫ್ಯಾಟ್ ಐತಲ್ಲ ಅದು ಬಿಟ್ಟು ಬಾಕಿ ಎಲ್ಲಾನು ಲೀನ್ ಮಾಸ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಒಬ್ಬ 100 ಕಿಲೋ ಇರೋ ಮನುಷ್ಯಂದು ಬಾಡಿ ಫ್ಯಾಟ್ ಪರ್ಸೆಂಟೇಜ್ 30% ಇದ್ರೆ, ಇನ್ನು 70% ಅಂದ್ರೆ 70 kg ಪೂರ್ತಿ ಲೀನ್ ಮಾಸ್ ಅಂತ ಕನ್ಸಿಡರ್ ಮಾಡಬಹುದು. ಅದು ನಿಮ್ಮ BMR ಆಯ್ತು. ಈ BMR ನಾವು ಏನು ಚೇಂಜಸ್ ಮಾಡಕ್ ಆಗಂಗಿಲ್ಲ, ಯಾಕಂತಂದ್ರೆ ಶಾರ್ಟ್ ಟರ್ಮ್ ಒಳಗೆ ನಿಮ್ಮ ಬಾಡಿ ವೇಟ್ ಅಥವಾ ನಿಮ್ದು ಲೀನ್ ಮಾಸ್ ಚೇಂಜ್ ಆಗಂಗಿಲ್ಲ. ಆದ್ರೆ ನೀವು ಮಸಲ್ ಬಿಲ್ಡ್ ಮಾಡ್ದಂಗ ಲೀನ್ ಮಾಸ್ ಇನ್ಕ್ರೀಸ್ ಆಗ್ತೈತಿ, ಆಮೇಲೆ BMR ನಿಧಾನವಾಗಿ ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ. ನೆಕ್ಸ್ಟ್ ಬರೋದು TEF ಅಂತ ಹೇಳಿ, ಥರ್ಮಿಕ್ ಎಫೆಕ್ಟ್ ಆಫ್ ಫುಡ್ ಅಂತ ಹೇಳಿ. ಅಂದ್ರೆ ನೀವು ಏನು ಫುಡ್ ಕನ್ಸ್ಯೂಮ್ ಮಾಡಕತ್ತೀರಲ್ಲ ಅದನ್ನ ಡೈಜೆಸ್ಟ್ ಮಾಡಿ ಕಂಪ್ಲೀಟ್ ಆಗಿ ಪ್ರೊಸೆಸ್ ಮಾಡ್ಲಿಕ್ಕೆ ನಿಮ್ಮ ಬಾಡಿ ಒಳಗೆ ಸ್ವಲ್ಪ ಎನರ್ಜಿ ಖರ್ಚು ಮಾಡಬೇಕಾಗ್ತೈತಿ. ಸೊ ಅದು ಥರ್ಮಿಕ್ ಎಫೆಕ್ಟ್ ಆಫ್ ಫುಡ್. ನೀವು ಯಾವ ತರ ಫುಡ್ ತಿಂತೀರಿ ಅದ್ರ ತಕ್ಕಂಗೆ ಥರ್ಮಿಕ್ ಎಫೆಕ್ಟ್ ಆಫ್ ಫುಡ್ ಚೇಂಜ್ ಆಗ್ತೈತಿ. ಫಾರ್ ಎಕ್ಸಾಂಪಲ್, ನೀವು ಈಗ ಏನಾದ್ರು ಶುಗರಿ ಡ್ರಿಂಕ್ಸ್ ಕುಡಿದ್ರಿ, ಜ್ಯೂಸ್ ಗೀಸ್ ಕುಡಿದ್ರಿ, ಅದು ಡೈಜೆಸ್ಟ್ ಮಾಡಕ್ ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ, ಜಾಸ್ತಿ ಎನರ್ಜಿ ಖರ್ಚಾಗಂಗಿಲ್ಲ. ಅದ ನೀವು ಒಂದು ಪ್ರಾಪರ್ ಊಟ ಮಾಡ್ತೀರಿ, ಚಪಾತಿ, ಪಲ್ಯ, ಅನ್ನ, ಸಾರು ಎಲ್ಲ ತರಕಾರಿ ಎಲ್ಲ ಮಿಕ್ಸ್ ಇರೋದು, ಇದನ್ನ ಡೈಜೆಸ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕ್ಬೇಕಾಗ್ತೈತಿ ನಿಮ್ಮ ಬಾಡಿ. ಹಿಂಗಾಗಿ ಥರ್ಮಿಕ್ ಎಫೆಕ್ಟ್ ಆಫ್ ಫುಡ್ ಜಾಸ್ತಿ ಇರ್ತೈತಿ. ಈಗ ನೀವು ಏನಾದ್ರು ಊಟ ಮಾಡಿದ ತಕ್ಷಣ ಸ್ವಲ್ಪ ನಿಮ್ಗೆ ಬಾಡಿ ಒಳಗೆ ಹೀಟ್ ಪ್ರೊಡ್ಯೂಸ್ ಆದಂಗ ಫೀಲ್ ಆಗ್ತಾ ಇರ್ಬೋದು ಅವಾಗ, ಅದು ಈ ಥರ್ಮಿಕ್ ಎಫೆಕ್ಟ್ ಆಫ್ ಫುಡ್ ಇಂದ. ನೆಕ್ಸ್ಟ್ ಕಾಂಪೋನೆಂಟ್ ಇರೋದು ಈಟ್ ಅಂತ ಹೇಳ್ತಾರೆ, ಎಕ್ಸರ್ಸೈಸ್ ಆಕ್ಟಿವಿಟಿ ಥರ್ಮೋಜೆನಿಸಿಸ್. ಅಂತಂದ್ರೆ ನೀವು ಡೆಲಿಬರೇಟ್ ಆಗಿ ಏನಾದ್ರು ಎಕ್ಸರ್ಸೈಸ್ ಮಾಡಾಕತ್ತೀರಿ, ಜಿಮ್ ಒಳಗಡೆ ಹೋಗಿ ವೇಟ್ಸ್ ಲಿಫ್ಟ್ ಮಾಡಾಕತ್ತೀರಿ, ಅಥವಾ ರನ್ನಿಂಗ್ ಮಾಡಾಕತ್ತೀರಿ, ಅಥವಾ ವಾಕಿಂಗ್ ಮಾಡಾಕತ್ತೀರಿ, ಇದೆಲ್ಲಾನು ಎಕ್ಸರ್ಸೈಸ್ ಆಕ್ಟಿವಿಟಿ ಥರ್ಮೋಜೆನಿಸಿಸ್ ಒಳಗೆ ಬರುತ್ತೆ. ಇದೆಲ್ಲ ಮಾಡಾಕ ಸ್ವಲ್ಪ ಎನರ್ಜಿ ಖರ್ಚಾಗ್ತೈತಿ, ಅದು ಎಕ್ಸರ್ಸೈಸ್ ಆಕ್ಟಿವಿಟಿ ಥರ್ಮೋಜೆನಿಸಿಸ್. ನೆಕ್ಸ್ಟ್ ಕಾಂಪೋನೆಂಟ್ ಇರೋದು ನೀಟ್ ಅಂತ ಹೇಳ್ತಾರೆ, ನಾನ್ ಎಕ್ಸರ್ಸೈಸ್ ಆಕ್ಟಿವಿಟಿ ಥರ್ಮೋಜೆನಿಸಿಸ್ ಅಂತ ಹೇಳಿ. ಅಂದ್ರೆ ನಾನ್ ಎಕ್ಸರ್ಸೈಸ್ ಮೂವ್ಮೆಂಟ್ಸ್, ಈಗ ನಾನು ಹಿಂಗ್ ಕೈ ಮಾಡಾಕತ್ತೇನಲ್ಲ, ಇಲ್ಲಿ ಎನರ್ಜಿ ಖರ್ಚಾಗ್ತೈತಿ. ಸೊ ಇದೆಲ್ಲ ಈ ಒಂದು ನೀಟ್ ಒಳಗೆ ಬರ್ತೈತಿ. ನೀವು ಡೇ ಟು ಡೇ ಏನು ಸಣ್ಣ ಪುಟ್ಟ ಮೂವ್ಮೆಂಟ್ಸ್ ಮಾಡ್ತಿರಲ್ಲ, ಇದು ನೀಟ್ ಒಳಗೆ ಬರ್ತೈತಿ. ಈ ನೀಟ್ ಅನ್ನೋದನ್ನ ನಾವು ಕಂಟ್ರೋಲ್ ಮಾಡಕ್ ಬರಂಗಿಲ್ಲ, ಯಾಕಂತಂದ್ರೆ ಇದು ನಮ್ಮ ಬಾಡಿ ರೆಗ್ಯುಲೇಟ್ ಮಾಡ್ತೈತಿ. ಒಬ್ಬೊಬ್ಬರದು ಎಕ್ದಮ್ ಹೈ ನೀಟ್ ಇರ್ತೈತಿ, ಅವರು ಸ್ವಲ್ಪ ಜಾಸ್ತಿ ಎನರ್ಜಿ ಖರ್ಚು ಮಾಡ್ತಾ ಇರ್ತಾರ. ಒಬ್ಬೊಬ್ರದ್ದು ಬಹಳ ಲೋ ನೀಟ್ ಇರ್ತೈತಿ, ಲೋ ಎನರ್ಜಿ ಇರ್ತಾರ. ಒಬ್ಬೊಬ್ರು ಎಕ್ಸ್ಟ್ರೀಮ್ ಕೇಸಸ್ ಒಳಗ ಈ ನೀಟ್ ಒಳಗ 2000 ಕ್ಯಾಲರೀಸ್ ಅಷ್ಟು ಡಿಫರೆನ್ಸ್ ಆಗಬಹುದು. ಎಕ್ಸ್ಟ್ರೀಮ್ ಹೈ ನೀಟ್ ಇರೋರು, ಎಕ್ಸ್ಟ್ರೀಮ್ ಲೋ ನೀಟ್ ಇರೋರ ಮಧ್ಯೆ ಇಷ್ಟು ಡಿಫರೆನ್ಸ್ ಇರಬಹುದು. ಸೊ ಇದನ್ನು ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ. ಸೊ ಈ ಟೋಟಲ್ ಡೈಲಿ ಎನರ್ಜಿ ಎಕ್ಸ್ಪೆಂಡಿಚರ್ ಒಳಗ BMR ನಾವು ಶಾರ್ಟ್ ಟರ್ಮ್ ಒಳಗೆ ಕಂಟ್ರೋಲ್ ಮಾಡಕ್ಕಾಗಲ್ಲ, ಇದಕ್ಕೆ ಲಾಂಗ್ ಟರ್ಮ್ ಬೇಕಾಗ್ತೈತಿ. ಥರ್ಮಿಕ್ ಎಫೆಕ್ಟ್ ಆಫ್ ಫುಡ್ ಸ್ವಲ್ಪ ಮಟ್ಟಿಗೆ ನಾವು ಕಂಟ್ರೋಲ್ ಮಾಡಬಹುದು, ಯಾವ ತರ ನಾವು ಫುಡ್ ಚೂಸ್ ಮಾಡಾಕತ್ತೇವೆ. ಹೈಲಿ ಪ್ರೊಸೆಸ್, ಈಸಿಲಿ ಡೈಜೆಸ್ಟೇಬಲ್ ಇರುವಂತ ಅಥವಾ ಹೈ ಶುಗರ್, ಸಿಂಪಲ್ ಶುಗರ್ ಇಂತ ಫುಡ್ಸ್ ಎಲ್ಲ ಈಸಿಲಿ ಡೈಜೆಸ್ಟ್ ಆಗ್ತೈತಿ, ಜಾಸ್ತಿ ಎನರ್ಜಿ ಖರ್ಚಾಗಂಗಿಲ್ಲ. ಆದ್ರೆ ಒಂದು ಕಂಪ್ಲೀಟ್ ಹೋಲ್ ಫುಡ್ಸ್ ಇರುವಂತದ್ದು, ಮಿಕ್ಸ್ಡ್ ಟೈಪ್ ಆಫ್ ಫುಡ್ ಐಟಮ್ಸ್ ಇರುವಂತದ್ದು, ಪ್ರೋಟೀನ್ಸ್, ಫೈಬರ್ ಎಲ್ಲ ಮಿಕ್ಸ್ ಇರುವಂತದ್ದು ಇತ್ತಂದ್ರೆ ಇದು ಸ್ವಲ್ಪ ಜಾಸ್ತಿ ಆಗ್ತೈತಿ. ಆಮೇಲೆ ಎಕ್ಸರ್ಸೈಸ್ ಆಕ್ಟಿವಿಟಿ ಥರ್ಮೋಜೆನಿಸಿಸ್ ನಮ್ಗೆ ಗೊತ್ತಿರೋಂಗ ನಾವು ಎಕ್ಸರ್ಸೈಸ್ ನ ಕಂಟ್ರೋಲ್ ಮಾಡಬಹುದು. ನೀವು ಜಾಸ್ತಿ ಎಕ್ಸರ್ಸೈಸ್ ಮಾಡಿದಷ್ಟು ಜಾಸ್ತಿ ಎನರ್ಜಿ ಬರ್ನ್ ಆಗ್ತೈತಿ, ಕಡಿಮೆ ಮಾಡಿದಷ್ಟು ಕಡಿಮೆ ಎನರ್ಜಿ ಬರ್ನ್ ಆಗ್ತೈತಿ. ಆಮೇಲೆ ನೀಟ್, ಇದನ್ನು ನಾವು ಕಂಟ್ರೋಲ್ ಮಾಡಕ್ ಆಗಂಗಿಲ್ಲ. ಆದ್ರೆ ಇದನ್ನ ಒಂದು ಪ್ರಾಕ್ಸಿ ಅಂತ ಹೇಳ್ಬೋದು. ನಮ್ಮ ಸ್ಟೆಪ್ ಕೌಂಟ್ ಎಷ್ಟಾಗತ್ತೈತಿ, ಈ ತರ ಒಂದು ಸ್ಟೆಪ್ ಕೌಂಟರ್ ಇದ್ರೆ ನೀವು ಇದನ್ನ ನೀವು ಮಾನಿಟರ್ ಮಾಡಬಹುದು. ಸ್ಟೆಪ್ಸ್ ಜಾಸ್ತಿ ಆದಂಗ ನಿಮ್ದು ಆಕ್ಚುಲಿ ಆಕ್ಟಿವಿಟಿ ಜಾಸ್ತಿ ಐತಿ ಅಂತ ಹೇಳಿ. ಸೊ ಒಂದು ಸ್ಟೆಪ್ ಕೌಂಟ್ ನ ನಾವು ಸ್ವಲ್ಪ ಜಾಸ್ತಿ ಮಾಡಕ್ ಟ್ರೈ ಮಾಡಬಹುದು, ಇದನ್ನ ನೀಟನ್ನ ಇನ್ಕ್ರೀಸ್ ಮಾಡಬೇಕು ಅಂತಂದ್ರೆ. ಸೊ ಈ ಒಂದು ಫಾರ್ಮುಲಾನ ನಾವು ಫ್ಯಾಟ್ ಲಾಸ್ ಆಗೋ ತರ ಅಥವಾ ನಮ್ದು ಬೆಲ್ಲಿ ಫ್ಯಾಟ್ ಕರಗೋ ತರ ಮಾಡಬೇಕು ಅಂತಂದ್ರೆ ಈ ಪ್ಯಾರಾಮೀಟರ್ಸ್ ನಾವು ಕಂಟ್ರೋಲ್ ಮಾಡಬೇಕು. ಯಾವ್ಯಾವ ಪ್ಯಾರಾಮೀಟರ್ಸ್ ನಾವು ಕಂಟ್ರೋಲ್ ಮಾಡಬಹುದು ಅಂತಂದ್ರೆ, ಮೊದಲನೇದಾಗಿ ನಮ್ಮ ಕ್ಯಾಲರಿ ಇಂಟೇಕ್
ಕಂಟ್ರೋಲ್ ಮಾಡೋದು ಬೈ ಫಾರ್ ಎಲ್ಲದಕ್ಕಿಂತ ಈಸಿ ಇರ್ತೈತಿ, ಆಮೇಲೆ ಮೋಸ್ಟ್ ಎಫೆಕ್ಟಿವ್ ಆಗಿರ್ತೈತಿ. ಯಾಕಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಒಂದು 100 ಕ್ಯಾಲರಿ ಕಮ್ಮಿ ತಿನ್ಬೇಕಂದ್ರೆ ಒಂದ್ ಚಪಾತಿ ಕಮ್ಮಿ ತಿನ್ಬಹುದು, ಅದು ಈಸಿಲಿ ನೀವು ಕಮ್ಮಿ ಮಾಡ್ಬಿಡ್ಬಹುದು. ಆದ್ರೆ ನಾವು ಅದನ್ನೇ ನಾವು ಎಕ್ಸರ್ಸೈಸ್ ಥ್ರೂ ಬರ್ನ್ ಮಾಡ್ತೀವಿ ಅಂತಂತಂದ್ರೆ ಬಹಳ ಕಷ್ಟ ಆಗ್ತೈತಿ. ಯಾಕಂತಂದ್ರೆ ನೀವು ಒಂದು 100 ಕ್ಯಾಲರಿ ಬರ್ನ್ ಮಾಡ್ಬೇಕಂದ್ರೆ ಅರ್ಧ ಗಂಟೆ ಆದ್ರೂ ವಾಕ್ ಮಾಡ್ಬೇಕು ಅಥವಾ ಒಂದು 10 ಮಿನಿಟ್ಸ್ ಫಾಸ್ಟ್ ಆಗಿ ಓಡಬೇಕಾಗ್ತೈತಿ. ಆದ್ರೆ ಅದೇ ಒಂದು 300 ಕ್ಯಾಲರಿ ನೀವು ಈಸಿಲಿ ಕನ್ಸ್ಯೂಮ್ ಮಾಡ್ಬಿಡೋದು. ಒಂದು ಪೇಸ್ಟ್ರಿ ಕೇಕ್ ಒಳಗೆ 300 ಕ್ಯಾಲರಿ ಅಷ್ಟು ಎನರ್ಜಿ ಇರ್ತೈತಿ. ಸೊ ನೀವು ಕ್ಯಾಲರೀಸ್ ಅನ್ನು ಕನ್ಸ್ಯೂಮ್ ಮಾಡೋದು ಬಹಳ ಈಸಿ, ಆಮೇಲೆ ಬಹಳ ಫಾಸ್ಟ್ ಆಗ್ಬಿಡ್ತೈತಿ. ಆದ್ರೆ ಕ್ಯಾಲರೀಸ್ ಅನ್ನ ಬರ್ನ್ ಮಾಡೋದು ಬಹಳ ಅಂದ್ರೆ ಬಹಳ ಕಷ್ಟವಾಗಿರ್ತೈತಿ. ನಮ್ಮ ಹತ್ರ ಅಷ್ಟು ಟೈಮ್ ಇರಂಗಿಲ್ಲ, ಅಷ್ಟೊಂದು ಮಾಡುವಷ್ಟು ಎನರ್ಜಿನೂ ಇರಂಗಿಲ್ಲ. ಸೊ ಅದಕ್ಕೆ ನಾವು ಕ್ಯಾಲರಿ ಇಂಟೇಕ್ ಅನ್ನ ಕಮ್ಮಿ ಮಾಡ್ಕೋಬೇಕು. ಇದು ನಮ್ಗೆ ಮ್ಯಾಕ್ಸಿಮಮ್ ಆಗಿ ಎಫೆಕ್ಟ್ ಇರುವಂತದ್ದು, ಆಮೇಲೆ ಬೆಟರ್ ರಿಸಲ್ಟ್ಸ್ ಕೊಡುವಂತದ್ದು ಕ್ಯಾಲರಿ ಇಂಟೇಕ್ ಕಂಟ್ರೋಲ್ ಮಾಡಿದಾಗ. ಈಗ ಯಾರು TD ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ಅವರು ಒಂದು 20% ಕ್ಯಾಲರೀಸ್ ಅನ್ನ ಕಮ್ಮಿ ಮಾಡಬಹುದು. ಈಗ ನಾನು ಶುರು ಮಾಡಿದಾಗ ಫ್ಯಾಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ನಂದು TD ಅರೌಂಡ್ 2500 ಕ್ಯಾಲರೀಸ್ ಇಷ್ಟು ಬರ್ತಾ ಇತ್ತು. ಅಂದ್ರೆ ನಾನು ತಿಂತಾ ಇರೋದು ಅಷ್ಟೇ ಇತ್ತು, ಆಮೇಲೆ ನಾನು ಕ್ಯಾಲ್ಕುಲೇಟ್ ಮಾಡಿದ್ರು ಹೆಚ್ಚು ಕಮ್ಮಿ ಅದು ಮ್ಯಾಚ್ ಆಗ್ತಾ ಇತ್ತು. ಸೊ ನಾನು ಇಲ್ಲಿಂದ ಒಂದು 20% ಕಮ್ಮಿ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ. ಅಂದ್ರೆ 20% ಕಡಿಮೆ ಒಂದು 2000 ಕ್ಯಾಲರೀಸ್ ಇಂದ ನಾನು ಫ್ಯಾಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದೆ. ಒಂದ್ಸತಿ ಈ ಕ್ಯಾಲರಿ ಇಂಟೇಕ್ ಕಡಿಮೆ ಮಾಡ್ಕೊಂಡ್ಮೇಲೆ ನಾವು ಅದರ್ ಸೈಡ್ ಆಫ್ ದ ಇಕ್ವೇಶನ್ ಏನೇನ್ ಮಾಡಬಹುದು. ಈಗ ನಾನು ಹೇಳ್ದಂಗ BMR ನಮ್ಗೆ ಶಾರ್ಟ್ ಟರ್ಮ್ ಕಂಟ್ರೋಲ್ ಮಾಡಕ್ ಬರಂಗಿಲ್ಲ. ಥರ್ಮಿಕ್ ಎಫೆಕ್ಟ್ ಆಫ್ ಫುಡ್ ನಾವು ಸ್ವಲ್ಪ ಕಂಟ್ರೋಲ್ ಮಾಡಬಹುದು. ಇಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡ್ಕೋಬೇಕು. ಪ್ರೋಟೀನ್ ಇಂಟೇಕ್ ನಾವು ಅಟ್ ಲೀಸ್ಟ್ 1.6 to 2.2 grams per kg ಆಫ್ ಬಾಡಿ ವೇಟ್ ಇಷ್ಟನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು. ಈಗ ನಾವು ಫ್ಯಾಟ್ ಲಾಸ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಪ್ರೋಟೀನ್ ಇಂಟೇಕ್ ಸ್ವಲ್ಪ ಹೈಯರ್ ಎಂಡಿಗೆ ಇಟ್ಕೊಂಡ್ರೆ ಬೆನಿಫಿಷಿಯಲ್ ಆಗಿರ್ತೈತಿ. ಯಾಕಂದ್ರೆ ಫ್ಯಾಟ್ ಲಾಸ್ ಮಾಡೋ ಟೈಮ್ ಒಳಗಡೆ ಮಸಲ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ, ಅಥವಾ ಮಸಲ್ ಲಾಸ್ ಆಗಿಲ್ಲ ಅಂತಂದ್ರೂ ಮಸಲ್ ಬಿಲ್ಡಿಂಗ್ ಎಫಿಷಿಯಂಟ್ ಆಗಿ ಆಗ್ತಾ ಇರಂಗಿಲ್ಲ. ಅದಕ್ಕೆ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಿದ್ರೆ ಈ ಒಂದು ಎಫೆಕ್ಟ್ ಅನ್ನ ನಾವು ಮಿನಿಮೈಸ್ ಮಾಡಬಹುದು. ಆಮೇಲೆ ಸ್ವಲ್ಪ ಫೈಬ್ರಸ್ ಇರುವಂತ ಫುಡ್ ಐಟಮ್ಸ್ ನಾವು ಜಾಸ್ತಿ ತಿನ್ಬೇಕು. ಅಂದ್ರೆ ವೆಜಿಟೇಬಲ್ಸ್, ಫ್ರೂಟ್ಸ್. ಇದ್ರದ್ದು ಏನ್ ಬೆನಿಫಿಟ್ ಇರ್ತೈತಿ ಅಂತಂದ್ರೆ ಒಂದು ಇದು ಫೈಬ್ರಸ್ ಇರೋದ್ರಿಂದ ಡೈಜೆಷನ್ ಸ್ಲೋ ಡೌನ್ ಆಗ್ತೈತಿ. ಆಮೇಲೆ ವೆಜಿಟೇಬಲ್ಸ್ ಒಳಗ ಕ್ಯಾಲರೀಸ್ ಬಹಳ ಕಡಿಮೆ ಇರುತ್ತೆ, ಆದ್ರೆ ವಾಲ್ಯೂಮ್ ಜಾಸ್ತಿ ಇರ್ತೈತಿ. ಅಂದ್ರೆ ನಿಮ್ದು ಫುಡ್ ಜಾಸ್ತಿ ವಾಲ್ಯೂಮ್ ಇರ್ತೈತಿ, ಸೊ ನಿಮ್ಗೆ ಫಿಲ್ಲಿಂಗ್ ಇರ್ತೈತಿ, ಹೊಟ್ಟಿ ತುಂಬತೈತಿ. ಆದ್ರೆ ಆಕ್ಚುಲಿ ನೀವು ಕ್ಯಾಲರೀಸ್ ಕನ್ಸ್ಯೂಮ್ ಮಾಡ್ತಾ ಇರೋದು ಕಡಿಮೆ ಇರ್ತೈತಿ. ಅದಕ್ಕೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೀವು ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್. ಈಗ ಫ್ರೂಟ್ಸ್ ಒಳಗ ಮೋಸ್ಟ್ ಆಫ್ ದಿ ಫ್ರೂಟ್ಸ್ ಸುಮಾರು ಲೋ ಕ್ಯಾಲರಿನ ಇರ್ತೈತಿ, ಎಕ್ಸೆಪ್ಟ್ ಫಾರ್ ಬನಾನಾ, ಮ್ಯಾಂಗೋ, ಚಿಕ್ಕು ಮತ್ತೆ ಗ್ರೇಪ್ಸ್. ಬಾಕಿ ಎಲ್ಲ ಫ್ರೂಟ್ಸ್ ಆಲ್ಮೋಸ್ಟ್ ಕ್ಯಾಲರಿ ಒಳಗ ಬಹಳ ಕಡಿಮೆ ಇರ್ತೈತಿ. ಈ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಕೂಡಿ ನೀವು ದಿನಕ್ಕೆ ಒಂದ್ 2-3 ತರ ಏನಾದ್ರು ವೆಜಿಟೇಬಲ್ಸ್ ಫ್ರೂಟ್ಸ್ ಕನ್ಸ್ಯೂಮ್ ಮಾಡಬೇಕು. ಯಾಕಂತಂದ್ರೆ ನಿಮ್ಮ ವಿಟಮಿನ್ ಮಿನರಲ್ಸ್ ಎಲ್ಲ ಜಾಸ್ತಿಯಾಗಿ ಸಿಗೋದು ನಮ್ಮ ವೆಜಿಟೇಬಲ್ ಫ್ರೂಟ್ಸ್ ಒಳಗ. ಹಿಂಗಾಗಿ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ವಿಟಮಿನ್ ಮಿನರಲ್ ಡೆಫಿಷಿಯನ್ಸಿ ಆಗಬಾರ್ದು ಅಂತ ಹೇಳಿ ವೆಜಿಟೇಬಲ್ಸ್ ಫ್ರೂಟ್ಸ್ ನಾವು ಚಲೋ ಕ್ವಾಂಟಿಟಿ ಒಳಗ ತಿನ್ಬೇಕು. ಇದು ಇಂಟರ್ ನಮ್ಮ ಥರ್ಮಿಕ್ ಎಫೆಕ್ಟ್ ಆಫ್ ಫುಡ್ ಅನ್ನ ಜಾಸ್ತಿ ಮಾಡಕ್ಕೂ ಹೆಲ್ಪ್ ಮಾಡ್ತೈತಿ. ಆಮೇಲೆ ಇನ್ ಜನರಲ್ ನಮ್ಮ ಫುಡ್ ಜಾಸ್ತಿ ಸ್ಯಾಟಿಸ್ಫೈಯಿಂಗ್ ಇರುತ್ತೆ, ಜಾಸ್ತಿ ಫಿಲ್ಲಿಂಗ್ ಇರ್ತೈತಿ. ನೆಕ್ಸ್ಟ್ ಏನ್ ಕಂಟ್ರೋಲ್ ಮಾಡಬಹುದಪ್ಪ ಅಂತಂದ್ರೆ ನಾವು ಎಕ್ಸರ್ಸೈಸ್. ಸೊ ಎಕ್ಸರ್ಸೈಸ್ ಒಳಗಡೆ ಯಾವ ತರ ಎಕ್ಸರ್ಸೈಸ್ ಮಾಡೋದು? ಈಗ ಕಾಮನ್ ಆಗಿ ಗೊತ್ತಿರೋ ಹಂಗ ಕಾರ್ಡಿಯೋ ಬಹಳ ಫೇಮಸ್ ಆಗೈತಿ. ಅಂದ್ರೆ ನಾವು ಫ್ಯಾಟ್ ಲಾಸ್ ಮಾಡ್ಬೇಕಂದ್ರೆ ಕಾರ್ಡಿಯೋ ಮಾಡಬೇಕು, ಓಡಕ್ ಹೋಗ್ಬೇಕು ಅಥವಾ ಸೈಕ್ಲಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂತಂದ್ರೆ ಇದ್ರೊಳಗೆ ನಿಜಾಂಶ ಏನೈತೆ ಅಂತಂದ್ರೆ ಕಾರ್ಡಿಯೋ ಮಾಡಿದ್ರೆ ಪ್ರತಿ ಮಿನಿಟ್ಗೆ ನೀವು ಜಾಸ್ತಿ ಕ್ಯಾಲರೀಸ್ ಬರ್ನ್ ಮಾಡಬಹುದು. ಆದ್ರೆ ಬರೀ ಕಾರ್ಡಿಯೋ ಮಾಡಿದ್ರೆ ಏನಾಗ್ತೈತಪ್ಪ ಅಂತಂದ್ರೆ ಇಲ್ಲಿ ಮಸಲ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ನಮಗ್ ನೋಡ್ರಿ ಬರೀ ವೇಟ್ ಕಮ್ಮಿ ಮಾಡ್ಕೊಳ್ಳೋದಿಲ್ಲ, ನಮ್ಗೆ ಫ್ಯಾಟ್ ಎಫೆಕ್ಟಿವ್ ಆಗಿ ಕಡಿಮೆ ಆಗಬೇಕು, ಮಸಲ್ ಲಾಸ್ ಆಗಬಾರ್ದು. ಇನ್ಫ್ಯಾಕ್ಟ್ ನಾವು ಮಸಲ್ ಗ್ರೋ ಮಾಡಕ್ ಟ್ರೈ ಮಾಡಬೇಕು. ಅದಕ್ಕೆ ನಾವು ಎಕ್ಸರ್ಸೈಸ್ ಒಳಗಡೆ ರೆಸಿಸ್ಟೆನ್ಸ್ ಎಕ್ಸರ್ಸೈಸ್ ಚೂಸ್ ಮಾಡಬೇಕು. ರೆಸಿಸ್ಟೆನ್ಸ್ ಎಕ್ಸರ್ಸೈಸ್ ಅಂತ ಮಸಲ್ಸ್ ಗೆ ಜಾಸ್ತಿ ಇಂಟೆನ್ಸ್ ಆಗಿ ಎಕ್ಸರ್ಸೈಸ್ ಆಗುವಂತದ್ದು. ಜಿಮ್ ಒಳಗಡೆ ಹೋಗಿ ವೇಟ್ಸ್ ಲಿಫ್ಟ್ ಮಾಡಬಹುದು ಅಥವಾ ಬಾಡಿ ವೇಟ್ ಎಕ್ಸರ್ಸೈಸಸ್ ಮಾಡಬಹುದು. ಮನಿ ಒಳಗಡೆ ಡಂಬಲ್ಸ್, ಬಾರ್ಬೆಲ್ಸ್ ಎಲ್ಲ ಇಟ್ಕೊಂಡು ರೆಸಿಸ್ಟೆನ್ಸ್ ಬ್ಯಾಂಡ್ಸ್ ಇಟ್ಕೊಂಡು ರೆಸಿಸ್ಟೆನ್ಸ್ ಎಕ್ಸರ್ಸೈಸ್ ಮಾಡಬೇಕು. ಅಟ್ ಲೀಸ್ಟ್ 3 to 5 times ವೀಕ್ಲಿ ನೀವು ಮಾಡಬೇಕು. ಈಗ ನನ್ನ ಕೇಸ್ ಒಳಗೆ ನನಗೆ ಕಾರ್ಡಿಯೋ ಅಷ್ಟು ಇಷ್ಟ ಆಗಂಗಿಲ್ಲ, ಲಿಫ್ಟಿಂಗ್ ಅಂದ್ರೆ ನಂಗೆ ಬಹಳ ಇಷ್ಟ. ಅದಕ್ಕೆ ನಾನು 5 days per week ಲಿಫ್ಟಿಂಗ್ ಇಂದ ಸ್ಟಾರ್ಟ್ ಮಾಡಿದೆ. ಕಾರ್ಡಿಯೋ ನಾನು ಇನಿಷಿಯಲಿ ಸ್ಟಾರ್ಟ್ ಮಾಡಲಿಲ್ಲ. ಕಾರ್ಡಿಯೋ ಮಾಡಲೇಬೇಕು ಅಂತ ಇಲ್ಲ, ಯಾಕಂತಂದ್ರೆ ನಾವು ಕ್ಯಾಲರಿ ಡೆಫಿಸಿಟ್ ಕ್ರಿಯೇಟ್ ಮಾಡ್ತಾ ಇದೀವಿ, ಆಲ್ರೆಡಿ ಕ್ಯಾಲರಿ ಇಂಟೇಕ್ ಕಮ್ಮಿ ಮಾಡ್ಕೊಂಡಿವಿ. ಹಿಂಗಾಗಿ ನಾವು ಕಾರ್ಡಿಯೋನ ಹೆಚ್ಚಿಗೆ ಮಾಡ್ಬೇಕಂತಿಲ್ಲ. ಇನ್ಫ್ಯಾಕ್ಟ್ ನೀವು ಮಾಡಲೇಬೇಕು ಅಂತ ಇಲ್ಲ ಕಾರ್ಡಿಯೋ. ಆದ್ರೆ ಇದನ್ನ ನಾವು ಮುಂದೆ ಯೂಸ್ ಮಾಡ್ಕೋಬಹುದು. ಅದನ್ನ ನಾನು ನಿಮ್ಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಹೆಂಗ್ ಮಾಡೋದು ಅಂತ ಹೇಳಿ. ಆಮೇಲೆ ಲಾಸ್ಟ್ಲಿ ನೀಟ್, ಈ ನಾನ್ ಎಕ್ಸರ್ಸೈಸ್ ಆಕ್ಟಿವಿಟಿ ಥರ್ಮೋಜೆನೆಸಿಸ್, ಇದನ್ನ ನಾವು ಕಂಟ್ರೋಲ್ ಮಾಡಕ್ಕಾಗಿಲ್ಲ. ಇದು ನಮ್ಮ ಬಾಡಿ ಕಂಟ್ರೋಲ್ ಮಾಡ್ತೈತಿ. ಆದ್ರೆ ನೀವು ಇದು ಸ್ವಲ್ಪ ಜಾಸ್ತಿ ಇರ್ಬೇಕಂದ್ರೆ ಹೆಂಗಿರ್ಬೇಕು ಅಂತ ನೀವು ಚಲೋ ರೆಸ್ಟೆಡ್ ಇರಬೇಕು. ಸೊ ನಿಮ್ಗೆ ಜಾಸ್ತಿ ಎನರ್ಜಿ ಇತ್ತಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಬಾಡಿ ಜಾಸ್ತಿ ಎನರ್ಜಿ ಖರ್ಚು ಮಾಡ್ತೈತಿ. ಆಮೇಲೆ ನೀವು ಸಿಕ್ಕಾಪಟ್ಟೆ ಹೆವಿ ಎಕ್ಸರ್ಸೈಸ್ ಮಾಡತ್ತೀರಿ, 2-3 ತಾಸು ಜಿಮ್ ಒಳಗೆ ಟೈಮ್ ಸ್ಪೆಂಡ್ ಮಾಡಕತ್ತೀರಿ, ಜಾಸ್ತಿ ಎನರ್ಜಿ ಖರ್ಚು ಆಗ್ತೈತಿ. ಬಟ್ ಅಷ್ಟೊಂದು ಜಾಸ್ತಿ ಎನರ್ಜಿ ಖರ್ಚು ಆಗಂಗಿಲ್ಲ ಅಲ್ಲೇ. ಆದ್ರೆ ನೀವು 1 ತಾಸು ಎಕ್ಸ್ಟ್ರಾ ಜಿಮ್ನಾಗ ಮಾಡೋದಾಗ್ಲಿ ನೆಕ್ಸ್ಟ್ 23 hours ನೀವು ಅಷ್ಟೊಂದು ಆಕ್ಟಿವ್ ಆಗಿರಂಗಿಲ್ಲ. ಸೊ ನೀಟ್ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ಬಿಡ್ತೈತಿ. ಸೊ ಜಾಸ್ತಿ ನೀವು ವೇಟ್ಸ್ ಲಿಫ್ಟ್ ಮಾಡೋದು ಅಥವಾ ಜಾಸ್ತಿ ಹೊತ್ತು ಕಾರ್ಡಿಯೋ ಮಾಡೋದು ಅಷ್ಟೊಂದು ಬೆನಿಫಿಷಿಯಲ್ ಆಗಿ ಟರ್ನ್ ಔಟ್ ಆಗಂಗಿಲ್ಲ. ಆದ್ರೆ ನೀವು ನಿಮ್ಮ ಸ್ಟೆಪ್ ಕೌಂಟ್ ಅನ್ನ
ಟ್ರ್ಯಾಕ್ ಮಾಡಕತ್ತೀರ ಅಂತಂದ್ರೆ ನಿಮ್ಮ ಸ್ಟೆಪ್ ಕೌಂಟ್ಸ್ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು. ಅಂದ್ರೆ ಸ್ವಲ್ಪ ನಿಮ್ಮ ಆಕ್ಟಿವಿಟಿನ ನೀವು ಜಾಸ್ತಿ ಮಾಡ್ಕೊಂಡು ಅಲ್ಲಿ ಸ್ವಲ್ಪ ಜಾಸ್ತಿ ಎನರ್ಜಿ ಬರ್ನ್ ಆಗ್ತೈತಿ. ಸೊ ನೀವು ಇಷ್ಟು ಮಾಡಕ್ ಶುರು ಮಾಡಿ ಮೇಲೆ ಏನಾಗ್ತೈತಿ ಅಂತ ನಿಮ್ಮ ಕ್ಯಾಲರಿ ಇಂಟೇಕ್ ಕಡಿಮೆ ಆಯ್ತು, ಡೈಲಿ ಎಕ್ಸ್ಪೆಂಡಿಚರ್ ಜಾಸ್ತಿ ಆಯ್ತು, ಈ ಒಂದು ಡೆಫಿಸಿಟ್ ಕ್ರಿಯೇಟ್ ಆಯ್ತು, ಈ ಒಂದು ಗ್ಯಾಪ್ ಕ್ರಿಯೇಟ್ ಆಯ್ತು ಅಂತಂದ್ರೆ ಏನಾಗ್ತೈತಿ, ನೀವು ಕಮ್ಮಿ ಎನರ್ಜಿ ಸ್ಟೋರ್ ಮಾಡತ್ತೀರಾದ್ರೆ ಜಾಸ್ತಿ ಬರ್ನ್ ಮಾಡತ್ತೀರಿ. ಸೊ ಆಲ್ರೆಡಿ ಸ್ಟೋರ್ ಆಗಿರೋ ಎನರ್ಜಿ ಅಂದ್ರೆ ನಮ್ಮ ಬಾಡಿ ಫ್ಯಾಟು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗ್ತೈತಿ. ಕಡಿಮೆ ಆಗಿಲ್ಲಪ್ಪ ಅಂತಂದ್ರೆ ನೀವು ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೇಕು, ಇನ್ನೊಂದ್ ಸ್ವಲ್ಪ ಕ್ಯಾಲರಿ ಇಂಟೇಕ್ ಕಡಿಮೆ ಮಾಡಬೇಕು, ಅಥವಾ ನೀವು ಏನಾದ್ರೂ ಸ್ವಲ್ಪ ಕಾರ್ಡಿಯೋ ಆಡ್ ಮಾಡಬಹುದು. ನಿಮ್ಗೆ ಇನ್ನೂ ಕ್ಯಾಲರೀಸ್ ಕಮ್ಮಿ ಮಾಡಕ್ ಆಗ್ತಾ ಇಲ್ಲ, ಆಲ್ರೆಡಿ ಫುಡ್ ಬಹಳ ಕಡಿಮೆ ತಿನ್ನಾಗತ್ತೀವಿ ಅಂತಂದ್ರೆ ನೀವು ಸ್ವಲ್ಪ ಕಾರ್ಡಿಯೋ ಆಡ್ ಮಾಡಬಹುದು. ನೀವು ಒಂದು ಡೈಲಿ 15 ಮಿನಿಟ್ಸ್ ಎಕ್ಸ್ಟ್ರಾ ಕಾರ್ಡಿಯೋ ಮಾಡಕ್ ಶುರು ಮಾಡಬಹುದು, ಅದನ್ನ ನಿಧಾನವಾಗಿ ಜಾಸ್ತಿ ಮಾಡ್ತಾ ಹೋಗಬಹುದು. ಸೊ ಇನಿಷಿಯಲಿ ಒಬ್ಬೊಬ್ಬರಿಗೆ ವರ್ಕ್ ಆಗ್ಬಿಡ್ತೈತಿ, ಒಬ್ಬೊಬ್ಬರಿಗೆ ಸ್ವಲ್ಪ ಟ್ರಯಲ್ ಅಂಡ್ ಎರರ್ ಮಾಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ವರ್ಕ್ ಆಗ್ಲೇಬೇಕು. ಒಂದ್ಸರ್ತಿ ನಿಮ್ದು ವೇಟ್ ಲಾಸ್ ಆಗಕತ್ತು, ನಿಮ್ದು ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಆಗಕತ್ತು ಅಂತಂದ್ರೆ ಇದು ನೀಟ್ ಏನೈತಲ್ಲ ಇದು ಕಡಿಮೆ ಆಗಕ್ ಶುರು ಆಗ್ತದೆ. ಯಾಕಂದ್ರೆ ನಿಮ್ಮ ಬಾಡಿಗೆ ಕಡಿಮೆ ಎನರ್ಜಿ ಸಿಗಾಕತ್ತೈತೆ ಅಂತಂದ್ರೆ ನಿಮ್ಮ ಬಾಡಿ ಸ್ವಲ್ಪ ಈ ನೀಟ್ ಆಕ್ಟಿವಿಟಿನ ಡೌನ್ ರೆಗ್ಯುಲೇಟ್ ಮಾಡಕ್ ಶುರು ಮಾಡ್ತೈತಿ, ಕಮ್ಮಿ ಎನರ್ಜಿ ಖರ್ಚು ಮಾಡಕ್ ಶುರು ಮಾಡ್ತೈತಿ, ಅದೊಂದ್ ಇರ್ತೈತಿ. ಆಮೇಲೆ ನಿಮ್ದು ಬಾಡಿ ವೇಟ್ ಕಡಿಮೆ ಆಗಿತ್ತಪ್ಪ ಅಂತಂದ್ರೆ ನೀವು ಡೈಲಿ ಮೂವ್ಮೆಂಟ್ಸ್ ಮಾಡ್ಬೇಕಾದ್ರೆ ಲೆಟ್ಸ್ ಸೇ ಒಂದು 70 ಕಿಲೋ ಇದ್ದವರು 65 kg ಆದ್ರಿ. ಸೊ ಈ 5 kg ಕಡಿಮೆ ವೇಟ್ ನೀವು ತಗೊಂಡು ಅಡ್ಡಾಡಬೇಕು ಇಡೀ ದಿನ, ಅಲ್ಲಿನ ಸುಮಾರು ನಿಮ್ದು ಎನರ್ಜಿ ಎಕ್ಸ್ಪೆಂಡಿಚರ್ ಕಡಿಮೆ ಆಗ್ಬಿಡ್ತೈತಿ. ಪ್ಲಸ್ ಈ ಒಂದು ನೀಟ್ ಇಂದ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಳತ್ತಲ್ಲ ನಮ್ಮ ಬಾಡಿ, ಹಿಂಗಾಗಿ ಈ ಒಂದು ಏನು ಗ್ಯಾಪ್ ಕ್ರಿಯೇಟ್ ಮಾಡ್ತಿರಲ್ಲ ಆ ಗ್ಯಾಪ್ ಕಡಿಮೆ ಆಗ್ತಾ ಬರ್ತೈತಿ. ಅವಾಗ ಏನಾಗ್ತೈತಪ್ಪ ಅಂದ್ರೆ ನಿಮ್ದು ಫ್ಯಾಟ್ ಲಾಸ್ ನಿಧಾನವಾಗಿ ಸ್ಲೋ ಆಗ್ತಾ ಹೋಗ್ತೈತಿ. 1 ಪಾಯಿಂಟ್ ಒಳಗೆ ಬಂದು ಫ್ಯಾಟ್ ಲಾಸ್ ಆಗೋದು ಸ್ಟಾಪ್ ಆಗ್ತೈತಿ, ವೇಟ್ ಕಡಿಮೆ ಆಗೋದು ಸ್ಟಾಪ್ ಆಗುತ್ತೆ, ಮೆಜರ್ಮೆಂಟ್ಸ್ ಕಡಿಮೆ ಆಗೋದು ಸ್ಟಾಪ್ ಆಗ್ತೈತಿ. ಆ ಟೈಮ್ ಒಳಗೆ ನೀವು ಫರ್ದರ್ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೇಕು. ಸೊ ಬೆಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ ನಿಮ್ಮ ಕ್ಯಾಲರೀಸ್ ಅನ್ನ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು, ಅಥವಾ ಒಂದು ಗ್ಯಾಪ್ ಕ್ರಿಯೇಟ್ ಮಾಡಕ 100 to 150 ಕ್ಯಾಲರೀಸ್ ಅಷ್ಟು ನೀವು ಎಕ್ಸ್ಟ್ರಾ ಗ್ಯಾಪ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನೀವು ಒಂದ್ ಸ್ವಲ್ಪ ಫುಡ್ ಇಂಟೇಕ್ ಕಮ್ಮಿ ಮಾಡಬಹುದು, ಅಥವಾ ಇಲ್ಲಿ ನಮ್ಮ ಎಕ್ಸರ್ಸೈಸ್ ಒಳಗಡೆ ನೀವು ಲಿಫ್ಟಿಂಗ್ ಜಾಸ್ತಿ ಮಾಡಕ್ ಆಗಂಗಿಲ್ಲ, ಯಾಕಂದ್ರೆ ಅದರಿಂದ ಜಾಸ್ತಿ ಸ್ಟ್ರೆಸ್ ಆಗ್ತೈತಿ, ಆಮೇಲೆ ಅಂತ ಒಂದು ಎಕ್ಸ್ಟ್ರಾ ಕ್ಯಾಲರೀಸ್ ಬರ್ನ್ ಆಗಂಗಿಲ್ಲ ಅದ್ರೊಳಗೆ. ಅದಕ್ಕೆ ನೀವು ಇಲ್ಲಿ ಕಾರ್ಡಿಯೋ ಆಡ್ ಮಾಡಬಹುದು. ನಿಮ್ದು ಯಾವ್ದು ಪ್ರಿಫರ್ಡ್ ಕಾರ್ಡಿಯೋ ಇರ್ತೈತಿ, ರನ್ನಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ವಾಕಿಂಗ್ ಇರ್ಬೋದು. ವಾಕಿಂಗ್ ಒಳಗೂ ಸುಮಾರು ಎನರ್ಜಿ ಖರ್ಚು ಆಗ್ತೈತಿ, ಆದ್ರೆ ಅಷ್ಟೊಂದು ಸ್ಟ್ರೆಸ್ಫುಲ್ ಇರಂಗಿಲ್ಲ. ಸೊ ಇದನ್ನ ನೀವು ಜಾಸ್ತಿ ಮಾಡ್ತಾ ಹೋಗ್ಬೋದು. ನಂಬರ್ ಆಫ್ ಸ್ಟೆಪ್ಸ್ ನೀವು ಎಷ್ಟು ಮಾಡಾಕತ್ತೀರಿ ಅಂತ ಜಾಸ್ತಿ ಮಾಡ್ತಾ ಹೋಗ್ಬೋದು. ಈಗ ನನ್ನ ಕೇಸ್ ಒಳಗಡೆ ನಂದು ಒಂದು ಅವರೇಜ್ ಸ್ಟೆಪ್ಸ್ 10,000 ಸ್ಟೆಪ್ಸ್ ಇತ್ತು. ನಾವು ಜಿಮ್ ಒಳಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಯಾವಾಗ್ಲೂ, ಹಿಂಗಾಗಿ ನಂದು ಲೈಫ್ ಸ್ಟೈಲ್ ಬಹಳ ಆಕ್ಟಿವ್ ಐತಿ. 10,000 ಸ್ಟೆಪ್ಸ್ ಅಂತೂ ನಂದು ಆರಾಮಾಗಿ ಆಗ್ಬಿಡ್ತೈತಿ. ಸೊ ನಾನು ಡೆಲಿಬರೇಟ್ ಆಗಿ ಆ ಸ್ಟೆಪ್ ಕೌಂಟ್ ಅನ್ನ ಜಾಸ್ತಿ ಮಾಡ್ಕೊಳಕ್ ಟ್ರೈ ಮಾಡಿದೆ. 13,000 ಸ್ಟೆಪ್ಸ್ ಮಾಡಕ್ ಶುರು ಮಾಡಿದೆ. ಸಮ್ ಟೈಮ್ಸ್ ಅದು ಮೀಟ್ ಆಗಿಲ್ಲ ಅಂದ್ರೆ ರಾತ್ರಿ ನಾನು ಊಟ ಆದ್ಮೇಲೆ ವಾಕಿಂಗ್ ಹೋಗಕ್ ಶುರು ಮಾಡಿದೆ. ಹಿಂಗಾಗಿ ಆ ಒಂದು ಸ್ಟೆಪ್ ಕೌಂಟ್ ಜಾಸ್ತಿ ಮಾಡ್ಕೊಂಡೆ ನಾನು ನನ್ಗೊಂದು ಮಿಡಲ್ ಸ್ಟೇಜ್ ಒಳಗೆ. ಸೊ ಇದೇ ತರ ನೀವು ಮಾಡಬಹುದು. ಆಮೇಲೆ ಏನಾಗ್ತೈತಿ, ನೀವು 100 ಅಥವಾ 150 ಕ್ಯಾಲರಿ ಅಷ್ಟು ಗ್ಯಾಪ್ ಕ್ರಿಯೇಟ್ ಮಾಡಿದ್ಮೇಲೆ ಮತ್ತೆ ಈ ಫ್ಯಾಟ್ ಲಾಸ್ ಆಗಕ್ ಸ್ಟಾರ್ಟ್ ಆಗ್ತೈತಿ. ನಿಧಾನವಾಗಿ ನಿಮ್ದು ವೇಟ್ ಕಡಿಮೆ ಆಗಕ್ ಶುರು ಆಕೈತಿ, ಮೆಜರ್ಮೆಂಟ್ಸ್ ಕಡಿಮೆ ಆಗಕ್ ಶುರು ಆಕೈತಿ. ಅಗೇನ್ ಮತ್ತೆ ಫ್ಯೂ ವೀಕ್ಸ್ ಒಳಗೆ ನಿಮ್ಮ ಬಾಡಿ ಮತ್ತೆ ಇದನ್ನ ಅಡ್ಜಸ್ಟ್ ಮಾಡ್ಕೊಳಕ್ ಟ್ರೈ ಮಾಡ್ತೈತಿ ಥ್ರೂ ನೀಟ್. ಆಮೇಲೆ ಇನ್ ಜನರಲ್ ನಿಮ್ದು ಬಾಡಿ ವೇಟ್ ಕಮ್ಮಿ ಆಗೋದ್ರಿಂದ ಆವಾಗ ಮತ್ತೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಒಂದು ಕ್ಯಾಲರೀಸ್ ಕಮ್ಮಿ ಮಾಡಬೇಕು, ಸ್ವಲ್ಪ ಕಾರ್ಡಿಯೋ ಆಕ್ಟಿವಿಟಿ ಜಾಸ್ತಿ ಮಾಡಬೇಕು. ಸೊ ಹಿಂಗ್ ಮಾಡ್ತಾ 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 ನಂದು ಫೈನಲ್ ಸ್ಟೇಜ್ ಆಫ್ ಫ್ಯಾಟ್ ಲಾಸ್ ಒಳಗ ಮ್ಯಾಕ್ಸಿಮಮ್ ಒಂದು ವೀಕ್ ಒಳಗ 230 ಮಿನಿಟ್ಸ್ ಅಷ್ಟು ಸೈಕ್ಲಿಂಗ್ ಮಾಡಕತ್ತಿದೆ. ಅಂದ್ರೆ ಈ ಕಾರ್ಡಿಯೋನ ನೀವು ಇನಿಷಿಯಲಿನೇ ಇಟ್ಕೊಂಡಿಲ್ಲ ಅಂತಾರೆ ನಿಮ್ಗೆ ಮುಂದೆ ನಿಮ್ದು ಫ್ಯಾಟ್ ಲಾಸ್ ಆಗೋದು ಸ್ಟಾಲ್ ಆಗಕತ್ತೈತಿ ಅಂತಂದ್ರೆ ಈ ಕಾರ್ಡಿಯೋನ ಇಂಟ್ರೊಡ್ಯೂಸ್ ಮಾಡಬಹುದು. ಅದಕ್ಕೆ ನಾನು ಹೇಳಿದ್ನಲ್ಲ ಆಗ್ಲೇ, ಇನಿಷಿಯಲಿ ನೀವು ಕಾರ್ಡಿಯೋ ಯೂಸ್ ಮಾಡ್ಲೇಬೇಕಂತಿಲ್ಲ. ಆದ್ರೆ ನಿಮ್ದು ಫ್ಯಾಟ್ ಲಾಸ್ ಮಾಡೋದು ಬಾಳ ಐತಿ, ನಿಮ್ದು ವೇಟ್ ಲಾಸ್ ಮಾಡೋದು ಬಾಳ ಐತಿ, ಈ ಡ್ಯೂರೇಷನ್ ಜಾಸ್ತಿ ಐತಿ ಅಂದಾಗ ಮುಂದೆ ನಿಮ್ಗೆ ಇದರ ಅವಶ್ಯಕತೆ ಬೀಳ್ಬಹುದು. ಸೊ ಆಮೇಲೆ ನಿಧಾನವಾಗಿ ನೀವು ಕಾರ್ಡಿಯೋನ ಜಾಸ್ತಿ ಮಾಡ್ತಾ ಹೋಗ್ಬೋದು. ಒಂದ್ಸರ್ತಿ ನೀವು ಇಲ್ಲದೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರಿ, ನಿಮ್ಗೆ ಎಷ್ಟು ಆಗ್ತೈತಿ ಅಷ್ಟು ಕಮ್ಮಿ ಮಾಡ್ಕೊಂಡಿರಿ ಫುಡ್ ಇಂಟೇಕ್, ಎಕ್ಸರ್ಸೈಸ್ ನಿಮ್ದು ಟೈಮ್ ನಿಮ್ ಕಡೆಯಲ್ಲಿ ಎಷ್ಟು ಟೈಮ್ ಐತಿ ಅಷ್ಟು ಮ್ಯಾಕ್ಸಿಮಮ್ ನೀವು ಮಾಡಾಕತ್ತೀರಿ. ಅದಾದ್ಮೇಲೂ ನಿಮ್ದು ಪ್ರೋಗ್ರೆಸ್ ಸ್ಟಾಪ್ ಆಯ್ತು, ಮುಂದುವರಿಲಿಲ್ಲ, ಪ್ರೋಗ್ರೆಸ್ ಆಗ್ಲಿಲ್ಲ ಅಂತಂದ್ರೆ ನೀವು ಅಲ್ಲಿಗೆ ಬ್ರೇಕ್ ತಗೋಬೇಕು. ಈ ಡಯಟ್ ಇಂದಾಗ್ಲಿ ಸ್ವಲ್ಪ ಎಕ್ಸ್ಟ್ರಾ ಕಾರ್ಡಿಯೋ ಹಿಡಿಯೋಲ್ಲ, ನಿಧಾನವಾಗಿ ನೀವು ಕಡಿಮೆ ಮಾಡ್ತಾ ಹೋಗ್ಬೇಕು. ಒಂದು ನಿಮ್ದು ವೇಟ್ ಮೇಂಟೈನ್ ಆಗೋ ತರ ಸ್ವಲ್ಪ ಕ್ಯಾಲರೀಸ್ ಜಾಸ್ತಿ ಮಾಡ್ಕೊಂಡು ಸ್ವಲ್ಪ ಕಾರ್ಡಿಯೋ ಕಮ್ಮಿ ಮಾಡ್ಕೊಂಡು ಮೇಂಟೈನ್ ಮಾಡ್ತಾ ಹೋಗ್ಬೇಕು. ನೀವು ಎಷ್ಟು ದಿನ ಫ್ಯಾಟ್ ಲಾಸ್ ಮಾಡಿರಿ, ಲೆಟ್ಸ್ ಸೇ ಒಂದು 10 ವೀಕ್ಸ್ ಅಥವಾ 12 ವೀಕ್ಸ್ ಫ್ಯಾಟ್ ಲಾಸ್ ಮಾಡಿರಿ, ಅಷ್ಟೇ ದಿನ ನೀವು ಅಟ್ ಲೀಸ್ಟ್ ನೀವು ಮೇಂಟೆನೆನ್ಸ್ ಫೇಸ್ ನಾಗ ಹೋಗ್ಬೇಕು. ಅಂದ್ರೆ ಇದ್ರದ್ದು ಎಫೆಕ್ಟ್ಸ್ ಸ್ವಲ್ಪ ರಿವರ್ಸ್ ಆಗ್ತೈತಿ. ಸೊ ಈ ಫೇಸ್ ಮುಗಿದ್ಮೇಲೆ ಅಗೇನ್ ನೀವು ಮತ್ತೆ ಸ್ವಲ್ಪ ಕ್ಯಾಲರಿ ಡೆಫಿಸಿಟ್ ಕ್ರಿಯೇಟ್ ಮಾಡ್ಬೋದು, ಕ್ಯಾಲರಿ ಇಂಟೆಕ್ ಕಮ್ಮಿ ಮಾಡ್ಬೋದು, ಸ್ವಲ್ಪ ಕಾರ್ಡಿಯೋ ಆಡ್ ಮಾಡ್ಬೋದು. ಇದೆಲ್ಲದರ ಮಧ್ಯೆ ನಿಮ್ಮನ್ನು ಕಾಡ್ತಾ ಇರೋ ಕಡೆ ಪ್ರಶ್ನೆ ಹೀಗೂ ಉಂಟೆ ಅಲ್ಲ, ನಿಮ್ಮ ಗೋಲ್ ರೀಚ್ ಆಗ್ಲಿಕ್ಕೆ ಟೈಮ್ ಎಷ್ಟು ಬೇಕು ಅನ್ನೋದು. ನನ್ಗೆ ಹೆಂಗ್ ಗೊತ್ತಿದ್ದು, ಯಾಕಂದ್ರೆ ನಾವು ಬಹಳ ಜನರು ನೋಡ್ತೀವಿ, ಎಲ್ಲರಿಗೂ ಇದ ಒಂದು ಪ್ರಶ್ನೆ ಕಾಡ್ತಾ ಇರ್ತೈತಿ, ಫಾಸ್ಟ್ ಆಗಿ ರಿಸಲ್ಟ್ಸ್ ಬೇಕು ಎಲ್ಲರಿಗೂ. ಆದ್ರೆ ನಿಮ್ಗೆ ರಿಸಲ್ಟ್ಸ್ ಬರ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ತೈತಿ, ನೀವು ಒಂದು ಫೈನಲ್ ಸ್ಟೇಜ್ ರೀಚ್ ಆಗ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ತೈತಿ ಅಂತ ಡಿಪೆಂಡ್ ಆಗೋದು ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿರಿ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ನೀವು ಸ್ಟಾರ್ಟಿಂಗಿಗೆ 30% ಬಾಡಿ ಫ್ಯಾಟ್ ಇಂದ ಶುರು ಮಾಡಿದ್ರೆ ನೀವು 10% ರೀಚ್ ಆಗ್ಲಿಕ್ಕೆ ಬಹಳ ಟೈಮ್ ತಗೊಂತೈತಿ. ನೀವು ಮೋಸ್ಟ್ಲಿ 2 ಫೇಸಸ್ ಒಳಗ ಮಾಡ್ಬೇಕಾಗ್ತೈತಿ, ನಡು ಒಂದು ಬ್ರೇಕ್ ತಗೊಂಡು ಮಾಡ್ಬೇಕಾಗ್ತೈತಿ ಮೋಸ್ಟ್ಲಿ. ಅದ ನೀವು 20%
30% ಸ್ಟಾರ್ಟ್ ಮಾಡಿದ್ರೆ ಒಂದ ಫೇಸ್ ಒಳಗೆ ಮುಗಿದ್ ಬಿಡಬಹುದು. ಆಮೇಲೆ ನೀವು ಎಷ್ಟು ಚಲೋ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಳಕ್ ಆಗ್ತೈತಿ, ನಿಮ್ಮ ಹತ್ರ ಟೈಮ್ ಎಷ್ಟೈತಿ ಎಕ್ಸ್ಟ್ರಾ ಕಾರ್ಡಿಯೋ ಮಾಡ್ಲಿಕ್ಕೆ, ವಾಕಿಂಗ್ ಮಾಡ್ಲಿಕ್ಕೆ, ಅದ್ರ ಮೇಲೆ ಡಿಪೆಂಡ್ ಆಕೈತಿ. ಒಂದು ಕಾಮನ್ ಆನ್ಸರ್ ಇಲ್ಲ ಇದಕ್ಕೆ. ನಿಮ್ಮ ಪರಿಸ್ಥಿತಿ ಹೆಂಗೈತಿ, ನಿಮ್ಮ ಸಿಚುವೇಶನ್ ಹೆಂಗೈತಿ, ಅದ್ರ ಮೇಲೆ ಅದು ಡಿಪೆಂಡ್ ಆಗ್ತೈತಿ. ಇನ್ನೊಂದು ಏನಿರ್ತೈತಿ ಅಂತಂದ್ರೆ ನೀವು ಫ್ಯಾಟ್ ಲಾಸ್ ಶುರು ಮಾಡಿದಾಗ ನಿಮ್ದು ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಬಹಳ ಜಾಸ್ತಿ ಇದ್ದಾಗ ನಿಮ್ಗೆ ಫಾಸ್ಟ್ ರಿಸಲ್ಟ್ಸ್ ಬರ್ತೈತಿ. ಆಮೇಲೆ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಆದಂಗ ನಮ್ಮ ಬಾಡಿ ಈ ಅಡ್ಜಸ್ಟ್ಮೆಂಟ್ಸ್ ಅನ್ನ ಫಾಸ್ಟ್ ಆಗಿ ಮಾಡ್ಕೊಳಕ್ ಶುರು ಮಾಡ್ತೈತಿ. ಹಿಂಗಾಗಿ ನಿಮ್ದು ರಿಸಲ್ಟ್ಸ್ ಸ್ಲೋ ಡೌನ್ ಆಗ್ತಾ ಹೋಗ್ತೈತಿ. 30% ಶುರು ಮಾಡಿದ ಮನುಷ್ಯ ವಿದಿನ್ 1 ವೀಕ್ 1 ಕಿಲೋ 2 ಕಿಲೋ ಈಸಿಲಿ ಕಡಿಮೆ ಆಗ್ಬಿಡ್ತೈತಿ. ಅದೇ ಒಂದು 15% ಇರೋ ಮನುಷ್ಯ ಸ್ಟಾರ್ಟ್ ಮಾಡಿದ್ರೆ 1 ವೀಕ್ ಒಳಗೆ ಒಂದು ಅರ್ಧ ಕೆಜಿ, ಒಂದು 300 ಗ್ರಾಮ್ ಹಿಂಗ್ ಕಮ್ಮಿ ಆಗ್ತಾ ಹೋಗ್ತೈತಿ. ಸೊ ಅದ್ರ ಮೇಲೂ ನಿಮ್ಮ ಪ್ರೋಗ್ರೆಸ್ ಡಿಪೆಂಡ್ ಆಗ್ತೈತಿ. ಸೊ ಈ ಫಾರ್ಮುಲಾನ ನೀವು ಪಕ್ಕ ಅಪ್ಲೈ ಮಾಡಿದ್ರೆ ನಿಮ್ಗೆ ಡೆಫಿನೆಟ್ ಆಗಿ ರಿಸಲ್ಟ್ಸ್ ಬರ್ತೈತಿ. ಈಗ ಇದು ಬಹಳ ಈಸಿ ಐತಿ, ನೀವು ಈಸಿಲಿ ಮಾಡಬಹುದು ಅಂತ ಹೇಳಿದ್ರೆ ಇದು ಸುಳ್ಳು ಆಗ್ತೈತಿ. ಯಾಕಂತಂದ್ರೆ ಇದು ಈಸಿ ಇರಂಗಿಲ್ಲ. ಯಾಕಂತಂದ್ರೆ ನೀವು ಕ್ಯಾಲರಿ ಇಂಟೇಕ್ ಕಮ್ಮಿ ಮಾಡ್ಕೋಬೇಕು, ಜಿಮ್ ಒಳಗಡೆ ಹೋಗಿ ಎಫರ್ಟ್ ಹಾಕಬೇಕು, ಎಕ್ಸರ್ಸೈಸ್ ಮಾಡಬೇಕು, ಅದಕ್ಕೆ ಟೈಮ್ ಕೊಡಬೇಕು. ಆಮೇಲೆ ಹಶು ಆಗದೇನೆ ಇದು ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಕ್ಯಾಲರೀಸ್ ಕಮ್ಮಿ ಮಾಡ್ಕೊಂಡು ಜಾಸ್ತಿ ಎನರ್ಜಿ ಬರ್ನ್ ಮಾಡ್ತಾ ಇದ್ದಾಗ ನಿಮ್ಮ ಬಾಡಿ ಅದನ್ನ ಫೈಟ್ ಮಾಡಕ್ ಟ್ರೈ ಮಾಡ್ತೈತಿ. ಯಾಕಂದ್ರೆ ಈ ಸ್ಟೋರ್ಡ್ ಎನರ್ಜಿ ನಮ್ಮ ಬಾಡಿಗೆ ಇಂಪಾರ್ಟೆಂಟ್. ಯಾಕಂದ್ರೆ ಇದ್ರ ಮೇಲೆ ನಾವು ಬದುಕಿರೋದು. ಅದಕ್ಕೆ ನಿಮ್ ಬಾಡಿ ಅದನ್ನ ಫೈಟ್ ಮಾಡಕ ನಿಮ್ಮ ಹಂಗರ್ ಲೆವೆಲ್ಸ್ ಜಾಸ್ತಿ ಮಾಡ್ತೈತಿ. ಸೊ ಇದೆಲ್ಲ ಕಷ್ಟ ಪಡ್ಲೇಬೇಕು. ಇದಿಲ್ದ ನಿಮ್ಗೆ ಏನು ರಿಸಲ್ಟ್ಸ್ ಬರಂಗಿಲ್ಲ. ಈಗ ಬಹಳಷ್ಟು ಜನ ಏನ್ ಮಾಡ್ತಾರ ಅಂತಂದ್ರೆ ನಮ್ಗೆ ಏನಾದ್ರು ಫಾಸ್ಟ್ ರಿಸಲ್ಟ್ಸ್ ಬರ್ಲಿ ಅಂತ ಅನ್ಕೊಂಡು ಏನಾದ್ರು ಕ್ವಿಕ್ ಫಿಕ್ಸ್ ಇದು ಹುಡುಕಕ್ ಟ್ರೈ ಮಾಡ್ತಾ ಇರ್ತಾರೆ. ಏನಾದ್ರು ಫ್ಯಾಟ್ ಡಯಟ್ ಮಾಡ್ತಾ ಇರ್ತಾರೆ, ಇದು ಕೀಟೋ ಡಯಟ್, ಅದು ಜ್ಯೂಸ್ ಡಯಟ್, ಈ ತರ ಏನಾದ್ರು ಮಾಡ್ತಾ ಇರ್ತಾರೆ. ಅಥವಾ ಏನಾದ್ರು ಸ್ಪೆಷಲ್ ಎಕ್ಸರ್ಸೈಸ್ ಹುಡುಕ್ತಾ ಇರ್ತಾರೆ. ಜುಂಬಾ ಮಾಡಿದ್ರೆ ಫಾಸ್ಟ್ ಆಗಿ ರಿಸಲ್ಟ್ಸ್ ಬರ್ತೈತೇನೋ, ಕ್ರಾಸ್ ಫಿಟ್ ಮಾಡಿದ್ರೆ ಫಾಸ್ಟ್ ರಿಸಲ್ಟ್ಸ್ ಬರ್ತೈತೇನೋ, ಲಿಫ್ಟಿಂಗ್ ಬೇಡ ನಾವು ರನ್ನಿಂಗ್ ಮಾಡ್ತೀವಪ್ಪ ಅಂತ ಹೇಳಿ. ಸೊ ಈ ತರ ವರ್ಕ್ ಆಗಂಗಿಲ್ಲ. ನೀವು ಇಫೆಕ್ಟಿವ್ ಆಗಿ ಫ್ಯಾಟ್ ಲಾಸ್ ಮಾಡ್ಬೇಕಂತಂದ್ರೆ ಪ್ರಾಪರ್ ಆಗಿ ಮಸಲ್ ಬಿಲ್ಡ್ ಮಾಡುವಂತ ಎಕ್ಸರ್ಸೈಸ್ ನ ಮಾಡಬೇಕು. ಆಮೇಲೆ ಕ್ಯಾಲರಿ ಡೆಫಿಸಿಟ್ ಅನ್ನ ವರ್ಕ್ ಆಗೋದು, ಅದ್ ಬಿಟ್ಟು ಏನು ವರ್ಕ್ ಆಗಲ್ಲ. ಈ ಫ್ಯಾಟ್ ಬರ್ನರ್ಸ್ ಆಗ್ಲಿ ಅಥವಾ ಏನಾದ್ರೂ ಸ್ಪೆಷಲ್ ಮ್ಯಾಜಿಕ್ ಜ್ಯೂಸ್ ಬೆಳಿಗ್ಗೆ ಎದ್ದು ಆ ಲಿಂಬು ಮತ್ತೆ ಜೇನುತುಪ್ಪ ಕುಡಿದ್ರೆ ನಿಮ್ಗೆ ಫ್ಯಾಟ್ ಲಾಸ್ ಆಗಂಗಿಲ್ಲ. ಆಮೇಲೆ ಯೂಟ್ಯೂಬ್ನಾಗ ಹೋಗಿ ಬೆಲ್ಲಿ ಫ್ಯಾಟ್ ಬರ್ನಿಂಗ್ ಎಕ್ಸರ್ಸೈಸು ಅಂತವೆಲ್ಲ ಹುಡುಕಾಕ್ ಹೋಗ್ಬೇಡ್ರಿ, ಅವು ವರ್ಕ್ ಆಗಂಗಿಲ್ಲ. ನೀವು ಏನ್ ಎಕ್ಸರ್ಸೈಸ್ ಮಾಡಿದ್ರು ಅದು ಮಸಲ್ ಗ್ರೋ ಆಗಕ್ಕೆ ಹೆಲ್ಪ್ ಮಾಡ್ತೈತೆ ಹೊರತು ಬೆಲ್ಲಿ ಫ್ಯಾಟ್ ಏರಿಯಾನ ಟಾರ್ಗೆಟ್ ಮಾಡುವಂತ ಯಾವ ಎಕ್ಸರ್ಸೈಸ್ನು ಇಲ್ಲ. ಆಮೇಲೆ ಕಡೆಯದಾಗಿ ನೀವು ನಿಮ್ಮ ಬೆಲ್ಲಿ ಫ್ಯಾಟ್ ಕರ್ಸ್ಕೋಬೇಕಪ್ಪ ಅಂತಂತಂದ್ರೆ ಒಂದು ಪರ್ಫೆಕ್ಟ್ ಟೈಮ್ ಹುಡುಕಾಕ್ ಹೋಗ್ಬೇಡ್ರಿ. ಮಂಡೇ ಮಾಡ್ತೀನಿ ಅಥವಾ ನೆಕ್ಸ್ಟ್ ಮಂತ್ ಮಾಡ್ತೀನಿ ಅಂತ ಅನ್ನಕ್ ಹೋಗ್ಬೇಡ್ರಿ. ನೀವು ಇವತ್ತ ಸ್ಟಾರ್ಟ್ ಮಾಡ್ರಿ. ಈಗಲೇ ನೀವು ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಿಮ್ಗೆ ಅದು ರಿಸಲ್ಟ್ಸ್ ಕೊಡ್ತೈತಿ. ಇಲ್ಲ ಅಂತಂದ್ರೆ ಆ ನೆಕ್ಸ್ಟ್ ಪರ್ಫೆಕ್ಟ್ ಟೈಮ್ ಯಾವಾಗ್ಲೂ ಬರಂಗಿಲ್ಲ. ನೀವು ಅದನ್ನ ಮಾಡಕ್ ಇಂಟ್ರೆಸ್ಟೆಡ್ ಇದ್ರಿ ಅಂತಂತಂದ್ರೆ ಈ ಒಂದು ಫ್ಯಾಟ್ ಲಾಸ್ ವಿಷಯ ಮೇಲೆ ಒಂದು ಪ್ಲೇ ಲಿಸ್ಟ್ ಐತಿ. ಆ ಪ್ಲೇ ಲಿಸ್ಟ್ ನಿಮ್ಗೆ ಇಲ್ಲಿ ಸಿಗ್ತೈತಿ. ನೀವು ಹೋಗಿ ಡೀಟೇಲ್ ಆಗಿ ನಾನು ಅದೆಲ್ಲ ಕವರ್ ಮಾಡೀನಿ. ಎಕ್ಸರ್ಸೈಸ್ ಬಗ್ಗೆ, ಡಯಟ್ ಬಗ್ಗೆ, ಟ್ರ್ಯಾಕಿಂಗ್ ಹೆಂಗ್ ಮಾಡಬೇಕು ಇದೆಲ್ಲಾನು ಆ ಪ್ಲೇ ಲಿಸ್ಟ್ ಅನ್ನ ರೆಫರ್ ಮಾಡ್ರಿ. ನಿಮ್ಗೆ ಎಲ್ಲ ಡೀಟೇಲ್ಸ್ ಅದ್ರೊಳಗೆ ಸಿಗ್ತೈತಿ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೇನೆ.